ಶುಭಾಶಯಗಳು. ಇವತ್ತು ನಾವು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆಯನ್ನು ಆಚರಿಸಲು ಎಲ್ಲಿ ನೆರವೇರಿದ್ದೇವೆ. ಈ ಸುಂದರ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳನ್ನು ಸ್ವಾಗತಿಸುವ ಜವಾಬ್ದಾರಿ ಕರ್ತವ್ಯ ನನ್ನದಾಗಿದೆ. ಇದಕ್ಕೆ ನಾನು ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಎಲ್ಲ ಅಧಿಕಾರಿ ವರ್ಗಗಳಿಗೆ ನಾನು ವಂದಿಸುತ್ತೇನೆ. ಯಾಕಂದರೆ ನಾನು NSS ಕಾರ್ಯಕ್ರಮಾಧಿಕಾರಿಯಾಗಿ ಮೈಸೂರಿನಲ್ಲಿ ನಾನು ಕೆಲಸ ಮಾಡಿದ್ದೆ. ಆದರೆ ನನಗೆ ಸಂಯೋಜನೆ ಅಧಿಕಾರಿಯಾಗಿ ಕೆಲಸ ಮಾಡುವಂಥ ಭಾಗ್ಯ ಸೌಭಾಗ್ಯ ಈ ವಿಶ್ವವಿದ್ಯಾನಿಲಯ ನನಗೆ ನೀಡಿದೆ. ಮೊದಲನೇದಾಗಿ ಈ ಸಮಾರಂಭಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮೊಂದಿಗೆ ಆನ್ಲೈನ್ ಮೂಲಕ ಬಸವರಾಜ್ ಪ್ರಭು ಹೊಸಕೇರಿಯವರು ನಮ್ಮ ಮೊದಲಿಗೆ ಇದ್ದಾರೆ. ಅವರು ಖ್ಯಾತ ನ್ಯಾಯವಾದಿಗಳು, ಗಾಂಧಿವಾದಿ. ಅಷ್ಟೇ ಅಲ್ಲದೆ ಅನೇಕ ಸಂಘ ಸಂಸ್ಥೆಗಳ ಜೊತೆಗೆ ಅವರು ತಮ್ಮದೇ ಆದ ರೀತಿಯಲ್ಲಿ ಸಮಾಜವನ್ನು ಪರಿವರ್ತನಾಶೀಲ ಅಥವಾ ಪರಿವರ್ತನೆಯ ಮಾಡಲು ಹೊರಟಿರುವರು. ಅವರ ಆ ವ್ಯಕ್ತಿತ್ವ ಅಥವಾ ಅವರ ಆ ಪರಿಚಯ ಅದ್ಭುತವಾದದ್ದು. ನಾವು ಈ ಗಾಂಧಿ ಜಯಂತಿಯನ್ನು ಆಚರಿಸಲು ಯೋಚಿಸಿದಾಗ ನಾವು ನಮ್ಮ ಕುಲಪತಿಗಳನ್ನು ನಾವು ಭೇಟಿಯಾದಾಗ ಸರ್ ಹೇಳಿದರು, ಒಬ್ಬರು ವ್ಯಕ್ತಿ ಇದ್ದಾರೆ, ನಾವು ಅವರನ್ನು ಪದೇ ಪದೇ ನಾವು ಆಹ್ವಾನಿಸ್ತಾ ಇದ್ದೇವೆ, ಅವರು ನಮಗೆ ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಅವರು ಸಿಕ್ಕರೆ ಅದು ನಮಗೆ ಈ ಗಾಂಧಿ ಜಯಂತಿಯ ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣವಾದಂಥ ವ್ಯಕ್ತಿ ಅಂತ ಹೇಳಿದರು. ತಕ್ಷಣ ಸರ್ ಅವರನ್ನು ಸಂಪರ್ಕಿಸಿದಾಗ ಅವರು ನೋಡೋಣ ಅಂತ ಹೇಳಿದರು. ಆದರೆ ಅವರು ಹೇಳಿದರು, ಇಲ್ಲ ಸರ್, ಈ ಚಾನ್ಸ್ ನೀವು ನಮ್ಮ ಜೊತೆಗೆ ಇರಲೇಬೇಕು. ಆಮೇಲೆ ಅಷ್ಟೇ ಅಲ್ಲದೆ ಗಾಂಧೀಜಿಯ ವಿಚಾರಗಳನ್ನು ನೀವು ನಿಮ್ಮದೇ ರೀತಿಯಲ್ಲಿ ಆಗಿ ನೀವು ತಿಳ್ಕೊಂಡದ್ದನ್ನು ನಮ್ಮನ್ನು ಹೇಳ್ಬೇಕಂತ ಕೇಳಿದಾಗ ಅವರು ಒಪ್ಕೊಂಡ್ರು. ಆಮೇಲೆ ಸರ್ ನನಗೆ ಅವ್ರ ನಂಬರ್ ಕೊಟ್ಟರು, ನಾನು ಮಾತಾಡಿದ್ದೆ. ಅವ್ರು ಹೇಳಿದ್ರು, ಆಯ್ತಪ್ಪ, ನಾನು ಆನ್ಲೈನ್ ಮುಖಾಂತರ ನಿಮ್ಮ ಜೊತೆಗೆ ಇರ್ತೇನಂತ. ಅಂತ ಸರಳ ವ್ಯಕ್ತಿ, ಗಾಂಧಿವಾದಿ ನಮ್ಮ ಜೊತೆಗೆ ಆನ್ಲೈನ್ನಲ್ಲಿ ಇದ್ದಾರೆ. ಅವರ ಪ್ರಸ್ತುತ ಧಾರವಾಡದವರು. ಅವರ ಜನ್ಮ ಡಿಸೆಂಬರ್ 1, 1960ರಲ್ಲಿ ಆಯಿತು. ಅವರ ಶೈಕ್ಷಣಿಕ ವಿದ್ಯಾರ್ಥಿ BCom LLB ಸ್ಪೆಷಲ್. ಅವರ ವೃತ್ತಿ ಅನುಭವ ಅಮೋಘವಾದದ್ದು. ಸಾಕಷ್ಟು ಸಂಘ ಸಂಸ್ಥೆಗಳ ಜೊತೆಗೆ ಅವರು ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಕಡೆ ನ್ಯಾಯವಾದಿ ಆದರೆ ಇನ್ನೊಂದು ಕಡೆ ಅವರು ಇನ್ನೊಂದು ಮುಖ ಸಮಾಜಮುಖಿ. ಒಟ್ಟೊಟ್ಟಿಗೆ ನಾವು ಎರಡು ಮುಖಗಳನ್ನು ಅವರು ಕಾಣ್ತೀವ. ನಾನು ಅವ್ರ ಪರಿಚಯವನ್ನು ನಿನ್ನೆ ಓದಿದಾಗ ಅನಿಸ್ತು, ಒಬ್ಬ ನ್ಯಾಯವಾದಿಯೂ ಸಹ ಇಷ್ಟೆಲ್ಲ ಸಮಾಜಮುಖಿ ಕಾರ್ಯವನ್ನು ಮಾಡುವುದಲ್ಲ. ಆಮೇಲೆ ಅವರ ಕಾರ್ಯ ಎಂಥ ಅದ್ಭುತವಾದದ್ದು ಅಂದರೆ, ಅವರು ಸಾಮಾನ್ಯ ವರ್ಗವನ್ನು ಅಥವಾ ಸಾಮಾನ್ಯ ಸಮುದಾಯವನ್ನು ಒಂದು ಮುನ್ನೆಲೆಗೆ ತರುವಂತ ಕೆಲಸ ಮಾಡಿದ್ದಾರೆ. ಅದು ಗ್ರಾಹಕ ನ್ಯಾಯ ವೇದಿಕೆ ಆಗಿರಬಹುದು ಅಥವಾ ಸಾಕಷ್ಟು ಈ ಮಹಿಳಾ ಪರ ಅವರ ಕೆಲಸಗಳನ್ನು ಮಾಡಿದ್ದನ್ನ ನಾವು ಕಾಣ್ತೇವ. ಅಷ್ಟೇ ಅಲ್ಲದೆ ಅವರು ಈಗ ಪ್ರೆಸೆಂಟ್ ಆಗಿ ಅನೇಕ ಜವಾಬ್ದಾರಿಗಳನ್ನು ಅವರು ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ಅವರ ಕರ್ನಾಟಕ ಲಾ ಕಾಲೇಜಿನ, ಅದು ಕರ್ನಾಟಕ ಯೂನಿವರ್ಸಿಟಿ ಲಾ ಕಾಲೇಜಿನ ಗೆಸ್ಟ್ ಫ್ಯಾಕಲ್ಟಿಯಾಗಿ ಅವರ ಕಾರ್ಯವನ್ನು ಅವರು ಅಲ್ಲಿಯೂ ಸಹ ಅವರ ನ್ಯಾಯಶಾಸ್ತ್ರದ ಬಗ್ಗೆ ಪಾಠವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವರ ಗಾಂಧಿ ಶಾಂತಿ ಪ್ರತಿಷ್ಠಾನ, ಅದು ಏನು ಧಾರವಾಡದಲ್ಲಿ ಇದೆ, ಅದರದ್ದು ಕಾರ್ಯದರ್ಶಿಯಾಗಿಯೂ ಸಹ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಜನಾದೇಶ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಸಂಸ್ಥಾಪಕ ಅಧ್ಯಕ್ಷರಾಗಿಯೂ ಸಹ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ನಮ್ಮ ರಾಷ್ಟ್ರಧ್ವಜ, ಆ ರಾಷ್ಟ್ರಧ್ವಜದ ಏನಲ್ಲಿ ಕೆಲಸ ಆಗತ್ತೆ, ಗರಗನಲ್ಲಿ ಆಗತ್ತೆ, ಆ ಗರಗ ಆ ಸಂಸ್ಥೆಯ ಅವರು ಅಧ್ಯಕ್ಷವಾಗಿಯೂ ಸಹ ಅವರ ಕೆಲಸವನ್ನು ಅತ್ಯಂತ ಚೆನ್ನಾಗಿ ಜವಾಬ್ದಾರಿಯುತವಾಗಿ ನಡೆಸ್ತಾ ಇದ್ದಾರೆ.
ಅದರ ಜೊತೆಗೆ ಧಾರವಾಡ ಲಾ ಅಕಾಡೆಮಿಯ ಸದಸ್ಯ ಕಾರ್ಯದರ್ಶಿಯಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಧಾರವಾಡ ಅದು ವಿದ್ಯಾವರ್ಧಕ ಸಂಘ ಇದೆಯಲ್ಲ, ಅದರಲ್ಲೂ ಸದಸ್ಯರಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಒಂದ್ ಕಡೆ ನ್ಯಾಯವಾದಿ, ಇನ್ನೊಂದ್ ಕಡೆ ಅವರ ಸಾಕಷ್ಟು ಪುಸ್ತಕಗಳು ನಮ್ಮ ಮುಂದೆ ಇದ್ದಾವೆ. ಆ ಎಲ್ಲ ಪುಸ್ತಕಗಳು ಈ ಸಮಾಜಮುಖಿ ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ಬರೆದಂತ ಪುಸ್ತಕಗಳಂತ ನಾವು ಹೇಳಬಹುದು. ಅದರಲ್ಲಿ ಮೋಟಾರ್ ವಾಹನ ಕಾಯ್ದೆ 1988, ಗ್ರಾಹಕ ಸಂರಕ್ಷಣೆ ಕಾಯ್ದೆ 1986 2 ಪುಸ್ತಕಗಳಿದೆ. ಅಷ್ಟೇ ಅಲ್ಲದೆ ಕೋಮು ಸೌಹಾರ್ದತೆ ಎಂಬ ಶೀರ್ಷಿಕೆಯಲ್ಲಿ ಇನ್ನೊಂದು ಅವರು ಪುಸ್ತಕವನ್ನ ಅದ ಕಮ್ಯುನಲ್ ಹಾರ್ಮೋನಿ ಬಗ್ಗೆ ಬರೆದಂತ ಪುಸ್ತಕವನ್ನು ನಾವು ಕಾಣ್ತೇವೆ. ಅವರು ಈ ಕಾನೂನು ತಯಾರಿ ಅನ್ನುವಂತ ಒಂದು ಪುಸ್ತಕ ಪ್ರಜಾವಾಣಿಯ ದೀಪಾವಳಿ ವಿಶೇಷಾಂಕದಲ್ಲಿ ಕಂಟಿನ್ಯೂ ಆಗಿ ಬರ್ತಾ ಇತ್ತು. ಅಂದ್ರೆ ಕಾನೂನಿನ ಬಗ್ಗೆ ಜಾಗೃತಿ ಅರಿವು ಮೂಡಿಸುವಂತ ಎಲ್ಲವೂ ತಮ್ಮ ನ್ಯಾಯಯುತ ಪಕ್ಷದಲ್ಲಿ ನಾವು ಇರಬೇಕನ್ನೋದನ್ನ ಬಿಂಬಿಸುವಂತ ಅವರ ಪುಸ್ತಕಗಳನ್ನು ಕಾಣ್ತೇವೆ. ಅಷ್ಟೇ ಅಲ್ಲದೆ ಅವರ ಅನುವಾದದ ಪುಸ್ತಕಗಳು ಅವರು ಬರ್ತಿದ್ದಾರೆ. ಅಲ್ಲಿ ಅವರ 8 ಪುಸ್ತಕಗಳನ್ನು ನಾವು ಕಾಣ್ತೇವೆ. ಅದರ ಟೈಟಲ್ ಇದೆ, ಅದರ ಶೀರ್ಷಿಕೆ ಇದೆ, ಮಾನವ ಹಕ್ಕುಗಳು ತಿಳಿಯಿರಿ. ಮಾನವ ಹಕ್ಕುಗಳು ತಿಳಿಯಿರಿ ಅನ್ನುವಂತ ಒಂದು ಪುಸ್ತಕ, ಅದು 8 ವ್ಯಾಲ್ಯೂ ನಮ್ಮ ಹತ್ರ ಸಿಗತ್ತೆ. ಈ ರೀತಿಯಾದಂತ ವ್ಯಕ್ತಿ ಇವತ್ತು ಗಾಂಧಿ ತತ್ವ ಸಿದ್ಧಾಂತ ಚಿಂತನೆಯನ್ನು ತಮ್ಮದೇ ಆದ ರೀತಿಯಲ್ಲಿ ನಮ್ಮ ಮುಂದಿಗೆ ಹಂಚಿಕೊಳ್ಳಲು ಆನ್ಲೈನ್ ಮೂಲಕ ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ನಮ್ಮ ವಿಶ್ವವಿದ್ಯಾನಿಲಯದ ಪರವಾಗಿ, ಗಾಂಧಿ ಅಧ್ಯಯನದ ಪರವಾಗಿ, NSLನ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಓಂಕಾರ ಕಾಕಡೆ ಸರ್ನ್ನು ಸಹ ತಮ್ಮೆಲ್ಲರ ಪರವಾಗಿ, ನಮ್ಮ 2 ಸೆಲ್ನ ಪರವಾಗಿ ನಾವು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇವತ್ತಿನ ಈ ಸಮಾರಂಭಕ್ಕೆ ನಮ್ಮ ಕುಲಪತಿಗಳಾದಂಥ ಪ್ರೊಫೆಸರ್ ಸುನಂದ ಮೇಡಮ್ ಅವರು ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಾವು ಈಗ ತಾನೇ ಪ್ರೊಫೆಸರ್ ದರ್ಶನ್ ಸರ್ನು ಸಹ ನೀವು ನಮ್ಮ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರಬೇಕಂತ ಕೇಳ್ಕೊಂಡಿರು. ಅವರು ಸಹ ನಮ್ಮೆಲ್ಲರ ಆಶಯದಂತೆ ಇಲ್ಲಿದ್ದಾರೆ. ಅವರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ, ಸಲ್ಲನ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅತಿಥಿ ಗಣ್ಯಮಾನ್ಯರನ್ನ ಹಾಗೂ ಇವತ್ತಿನ ಮುಖ್ಯ ಅತಿಥಿಗಳನ್ನು ಪರಿಚಯಿಸಿದಂತಹ ಸರ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಘಟ್ಟ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಲು ಡಾಕ್ಟರ್ ತಾಮೀನಾ ಕೋಲಾರ್, ಸಂಯೋಜಕರು, ಗಾಂಧಿ ಅಧ್ಯಯನ ವಿಭಾಗ, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಇವರನ್ನ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಓಂಕಾರ ಕಾಕಡೆ ಸರ್ ಅವರಿಗೂ, ಕುಲಸಚಿವರಾದ ಪ್ರೊಫೆಸರ್ ಆರ್ ಸುನಂದಮ್ಮ ಮೇಡಮ್ ಅವರಿಗೂ ಹಾಗೂ ಮೌಲ್ಯಮಾಪನ ಕುಲಸಚಿವರಾದ ಪ್ರೊಫೆಸರ್ PG ತರ್ಸಸ್ ಸರ್ ಅವರಿಗೂ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇಂದು ಅಕ್ಟೋಬರ್ 2 ಗಾಂಧೀಜಿಯವರ 150ನೇ ಜಯಂತಿ ಹಾಗೂ ದೇಶ ಕಂಡ ಅಪ್ರತಿಮ ನಾಯಕ, ದೇಶಕ್ಕಾಗಿ ಶ್ರಮಿಸಿದಂತಹ ಮಹಾನ್ ಜೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹುಟ್ಟಿದಂತಹ ದಿನವಿದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿಯಾಗಿ ಅತ್ಯುತ್ತಮ ಆಡಳಿತ ನೀಡಿದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಂದಿಗೂ ನಮ್ಮೆಲ್ಲರ ಮನದಲ್ಲಿ ಸದಾ ಹಸಿರಾಗಿ ಉಳಿದಿದ್ದಾರೆ. ಹಾಗೂ ಇವರು ಭಾರತ ಕಂಡ ಅತ್ಯಂತ ಪ್ರಾಮಾಣಿಕ ಪ್ರಧಾನಮಂತ್ರಿ ಅಂತೂ ಹೇಳಬಹುದು. ಅದೇ ರೀತಿ ನಾವು ಗಾಂಧೀಜಿಯವರ ಬಗ್ಗೆ ಹೇಳ್ಬೇಕಂತಂದ್ರೆ, ಅವರು ಅಹಿಂಸೆಯ ಮೂಲಕವೇ ಹೋರಾಟ ನಡೆಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು. ಅವರ ಆ ಶಾಂತಿಯುತ ಹೋರಾಟ ಮತ್ತು
ನಮ್ಮೆಲ್ಲರಿಗೂ ಮಾದರಿ. ನಾವಿಲ್ಲಿ ನೆನಪಿಸಿಕೊಳ್ಳಬೇಕಾದ ಇನ್ನೊಂದು ಅಂಶವೆಂದರೆ ಗಾಂಧೀಜಿ ತಮ್ಮ ಜೀವನದಲ್ಲಿ ಕೆಲವು ವಿಷಯ ಮತ್ತು ವ್ಯಕ್ತಿಗಳಿಂದ ಪ್ರಭಾವಗೊಂಡಿದ್ದರು. ಅವುಗಳಲ್ಲಿ ಶ್ರವಣ್ ಕುಮಾರ್ ಪಿತೃಭಕ್ತಿ ಹಾಗೂ ಸತ್ಯ ಹರಿಶ್ಚಂದ್ರ ನಾಟಕಗಳು ಅವರ ಮೇಲೆ ಅಪಾರ ಪ್ರಭಾವ ಬೀರಿದ್ದವು. ಇದರಿಂದಾಗಿ ಅವರು ಜೀವನದಲ್ಲಿ ಸತ್ಯ ಮತ್ತು ಅಹಿಂಸೆಗಳೆಂಬ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿಯೂ ಸಹ ಅಳವಡಿಸಿಕೊಳ್ಳಲು ಸಾಧ್ಯವಾಯಿತು. ಅಂತಹ ಮಹಾನ್ ರಾಷ್ಟ್ರಪಿತ ಗಾಂಧಿ ನಮ್ಮೆಲ್ಲರ ಆಸ್ತಿ. ಅವರ ಆದರ್ಶ ಹಾಗೂ ಬದುಕಿನ ಶೈಲಿಯನ್ನು ಇಂದು ನಾವು ಎಲ್ಲ ಯುವ ಸಮೂಹ ಮೈಗೂಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಈ ಮೂಲಕ ಗಾಂಧೀಜಿಯವರ ಕನಸುಗಳಾದ ಸ್ವಚ್ಛ ಭಾರತ, ಮದ್ಯಪಾನ ನಿಷೇಧ, ಗ್ರಾಮ ಸ್ವರಾಜ್ಯ, ಹಸಿರೀಕರಣಕ್ಕೆ ಒತ್ತು ಕೊಡುವ ಮೂಲಕ ಅವರ ಆಶಯಗಳನ್ನು ಈಡೇರಿಸಬೇಕಾಗಿ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಜಗತ್ತಿಗೆ ಬೆರಗಾಗುವಂತೆ ವಿಶ್ವದ ಗಮನ ಸೆಳೆದ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಮಹಾತ್ಮ ಗಾಂಧಿ ಆಗುವ ಮೂಲಕ ವಿಶ್ವದ ಅಗ್ರಸ್ಥಾನದಲ್ಲಿ ನಿಂತವರು. ಬರೀ ಭಾರತ ಮಾತ್ರವಲ್ಲ, ಜಗತ್ತಿನ ಬಹುತೇಕ ರಾಷ್ಟ್ರಗಳು ಗಾಂಧೀಜಿಯವರ ತತ್ವಗಳನ್ನು, ಅವರ ನಡೆನುಡಿಗಳಿಗೆ ಕಾರಣವಾಗಿದ್ದ ಅವರ ಅಹಿಂಸೆಯ ಮಹತ್ವ ಮತ್ತು ಅದರ ಅವಶ್ಯಕತೆ ಬಗ್ಗೆ ಅರಿಯಲು ಪ್ರಾರಂಭಿಸಿವೆ. ಅಂತಹ ಮಹಾನ್ ನಾಯಕ ನಮ್ಮ ದೇಶದಲ್ಲಿ ಜನಿಸಿ ಜಗತ್ತಿಗೆ ಬೆಳಕಾಗಿ ನಿಂತಿರುವುದು ಭಾರತದ ಹೆಮ್ಮೆ. ಅದರಂತೆ ಗಾಂಧೀಜಿಯವರ ಕನಸುಗಳಲ್ಲಿ ಸ್ತ್ರೀ ಸಮಾನತೆ ಕೂಡ ಒಂದು ಕನಸಾಗಿದ್ದು, ಸ್ತ್ರೀ ಪುರುಷ ಸಮಾನತೆ, ಸ್ತ್ರೀ ಶಿಕ್ಷಣಕ್ಕೆ ಆದ್ಯತೆ, ಸ್ತ್ರೀ ಸ್ವತಂತ್ರದ ಪರಿಕಲ್ಪನೆ ಇವೆಲ್ಲವೂ ಗಾಂಧೀಜಿಯವರ ಕನಸಾಗಿದ್ದವು. ಆದರೆ ಅವರ ಕನಸಿನಂತೆ ಇಂದು ಮಹಿಳೆಯರು ಸ್ವತಂತ್ರಕ್ಕಾಗಿ ಬದುಕುತ್ತಿದ್ದಾಳೆ, ಸಮಾಜ ಹೇರಿರುವ ಸಾಂಸ್ಕೃತಿಕ ಸಾಮಾಜಿಕ ಅಸಹಾಯಕತೆಯಿಂದ ಹೊರಬಂದಿದ್ದಾಳೆ ಎಂಬುದನ್ನು ನಾವೆಲ್ಲರೂ ಇಂದು ಅತ್ಯಂತ ಪ್ರಾಮಾಣಿಕವಾಗಿ ನಾವೇ ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ಇನ್ನು ಹೆಣ್ಣು ಮಕ್ಕಳಿಗಿರುವ ಅನೇಕ ಪಾಡುಗಳು, ಅವಳ ಮೇಲಾಗುತ್ತಿರುವ ದೌರ್ಜನ್ಯಗಳು ತಡೆಯುವ ನಿಟ್ಟಿನಲ್ಲಿ ನಾವೆಲ್ಲರೂ ಚಿಂತಿಸಬೇಕಾಗಿದೆ. ಹಾಗೂ ಗಾಂಧೀಜಿಯವರ ಮಹಿಳಾ ಪರ ಚಿಂತನೆ ಮೇಲೆ ನಾವು ಹೆಚ್ಚು ಬೆಳಕು ಚೆಲ್ಲಬೇಕೆಂದು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಳಿತ ಮಾಡುವವರಿಗೆ ಧನ್ಯವಾದಗಳು. ಈಗ ಸರ್ವರಿಗೂ ಶುಭೋದಯ. ಗೌರವಾನ್ವಿತ ಕುಲಪತಿಗಳಾದ ಮಾನ್ಯ ಶ್ರೀ ಓಂಕಾರ ಕಾಕಡೆ ಅವರೇ, ಕುಲಸಚಿವರೇ, ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಹಾಗೂ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ, ಜೊತೆಗೆ ಈ ರಾಷ್ಟ್ರೀಯ ಸಂಭ್ರಮದಲ್ಲಿ ಪಾಲ್ಗೊಂಡಂತ ಅತಿಥಿ ಗಣ್ಯರೇ, ಮುಖ್ಯವಾಗಿ ವಿದ್ಯಾರ್ಥಿ ಮಿತ್ರರೆಲ್ಲರಿಗೂ ಗಾಂಧೀಜಿ ಹಾಗೂ ಶಾಸ್ತ್ರೀಜಿ ಜನ್ಮದಿನದ ಶುಭಾಶಯಗಳು. ಕಳೆದ ದಶಕದವರೆಗೆ ಭಾರತ ಮತ್ತು ಕೆಲವು ದೇಶಗಳಲ್ಲಿ ಆಚರಿಸಲಾಗುತ್ತಿದ್ದ ಅಕ್ಟೋಬರ್ 2 ನಂತರ ವಿಶ್ವಸಂಸ್ಥೆಯ ಗಾಂಧಿ ಜನ್ಮದಿನವನ್ನು ಅಹಿಂಸಾ ದಿನವಾಗಿ ಘೋಷಿಸಿದಾಗಿನಿಂದ ಜಾಗತಿಕವಾಗಿ ಅಕ್ಟೋಬರ್ 2ರಂದು ಗಾಂಧೀಜಿಯನ್ನು ಸಂಸ್ಮರಿಸಲು ಅವರ ವಿಚಾರಗಳ ಉಪನ್ಯಾಸ, ಚರ್ಚೆ, ಸಂವಾದ, ಸ್ಪರ್ಧೆ, ಚಿಂತನೆ, ಸರ್ವಧರ್ಮ ಪ್ರಾರ್ಥನೆಗಳೊಟ್ಟಿಗೆ ಸ್ವಚ್ಛತೆ, ಶ್ರಮದಾನ, ಖಾದಿ ಕೊಳ್ಳುವಿಕೆಯಂತಹ ವಿಧಾಯಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಯಾವುದೇ ಅಧಿಕಾರ, ಪದವಿ, ಅಂತಸ್ತು, ಬಿರುದುಗಳಿಲ್ಲದ ಗಾಂಧಿ ಒಬ್ಬ ಸಾಮ್ರಾಟನಾಗಿರ್ಲಿಲ್ಲ, ಚಕ್ರವರ್ತಿಯಲ್ಲ, ಪ್ರಖಂಡ ಪಂಡಿತನಲ್ಲ, ಬಹುದೊಡ್ಡ ಶ್ರೀಮಂತನಲ್ಲ, ಶೂರ ಧೀರನಲ್ಲ, ಒಟ್ಟಿನಲ್ಲಿ ಹೇಳಿಕೊಳ್ಳುವಂತಹ ಸ್ಫುರದ್ರೂಪಿ ವ್ಯಕ್ತಿತ್ವದ ಮನುಷ್ಯನೂ ಕೂಡ ಅಲ್ಲ. ಆದಾಗ್ಯೂ ಸಾಮಾನ್ಯರಲ್ಲಿ ಸಾಮಾನ್ಯನಾದ ಗಾಂಧಿ
ಕುರಿತಾದ ವಿಚಾರ, ವ್ಯಾಖ್ಯಾನ, ಬರಹಗಳು, ಚರ್ಚೆ, ಸಂವಾದ, ಅವುಗಳೊಟ್ಟಿಗೆ ವಿವಾದ, ತಕರಾರು, ಪ್ರತಿಭಟನೆಯ ಪ್ರಮಾಣವು ಜಗತ್ತಿನ ಇತರ ಯಾವ ವ್ಯಕ್ತಿಯ ಬಗೆಗೂ ನಡೆದಿಲ್ಲವೆಂಬುದು ಗಮನಿಸಬೇಕಾದ ಸಂಗತಿ. ನಾವಿಂದು ಗಾಂಧಿಗಿಂತ ಚೆನ್ನಾಗಿ ಮಾತು ಬಲ್ಲವರು, ಬರೆಯಬಲ್ಲವರಾಗಿರಬಹುದು. ಆದರೆ ನುಡಿದಂತೆ ನಡೆಯದ ಅಥವಾ ನಡೆದಂತೆ ನುಡಿಯದ ಹೆಳವರಾಗಿರುವುದೇ ನಮ್ಮ ಸಮಸ್ಯೆ. ಗಾಂಧೀಜಿ ಕುರಿತಂತೆ ಆಳವಾದ ಅಧ್ಯಯನ, ಪಾಂಡಿತ್ಯಪೂರ್ಣ ವ್ಯಾಖ್ಯಾನ ಮಾಡುವ ಸಾಮರ್ಥ್ಯ ನನ್ನದಲ್ಲ. ಚಿಕ್ಕ ವಯಸ್ಸಿನಲ್ಲೇ ಗಾಂಧಿ ವಿಚಾರ ಪ್ರೇರಿತನಾಗಿ ತಿಳಿದ ಕೆಲವು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶಿಸಿ ಆ ಗೌರವವನ್ನು ನನಗೆ ನೀಡಿದ ವಿಶ್ವವಿದ್ಯಾಲಯಕ್ಕೆ ನಾನು ಋಣಿಯಾಗಿದ್ದೇನೆ. ಗಾಂಧೀಜಿಯವರೇ ಹೇಳುವಂತೆ, ಜಗತ್ತಿಗೆ ನಾನು ಹೊಸದೇನನ್ನು ಹೇಳುತ್ತಿಲ್ಲ. ಸತ್ಯ ಮತ್ತು ಅಹಿಂಸೆ ಹಿಮಾಲಯದಷ್ಟು ಹಳೆಯವು. I have nothing new to teach this world. Truth and non-violence are as old as hills. ಅವುಗಳ ಆಚರಣೆಯ ಪ್ರಯತ್ನ ಮಾತ್ರ ನನ್ನದು. ಸತ್ಯಾನ್ವೇಷಣೆಯ ಯಾತ್ರೆಯಲ್ಲಿ ಹಲವು ಬಾರಿ ನಾನು ಎಡವಿದ್ದೇನೆ ಎಂದು ವಿನಮ್ರವಾಗಿ ಒಪ್ಪಿಕೊಳ್ಳುವ ಗಾಂಧಿ, ಯಾವ ನೂತನ ಸಿದ್ಧಾಂತವನ್ನು ನಾನು ಮಂಡಿಸಿಲ್ಲ, ಅದರ ಬದಲು ಪುರಾತನ ಸಿದ್ಧಾಂತಗಳ ಪುನರ್ನಿರೂಪಣೆಯ ಪ್ರಯತ್ನವೇ ನನ್ನದು. ಅದು ಎಷ್ಟರ ಮಟ್ಟಿಗೆ ಸರಿಯಾಗಿ ಸಾಗಿದೆಯೋ ಹೇಳಲಾರೆ, ಆದರೆ ಅದು ನನ್ನ ಪ್ರಾಮಾಣಿಕತೆಯ ನಂಬಿಕೆಯನ್ನು ಪ್ರತಿನಿಧಿಸುತ್ತದೆ. ಗಾಂಧಿ ಪಂಥ ಎಂಬುದಿಲ್ಲ. ನನ್ನ ತರುವಾಯ ಯಾವ ಪಂಥವನ್ನು ಕಟ್ಟಿ ಹೋಗುವ ಇಚ್ಛೆ ನನಗಿಲ್ಲ. ನಾನು ಯಾವುದಾದರೂ ನೂತನ ತತ್ವದ ಅಥವಾ ಸಿದ್ಧಾಂತದ ಮೂಲ ಪುರುಷ ಎಂಬ ಭಾವನೆ ನನಗಿಲ್ಲ. ನಿತ್ಯ ಸತ್ಯಗಳನ್ನು ನಮ್ಮ ದೈನಂದಿನ ಜೀವನ ಮತ್ತು ಸಮಸ್ಯೆಗಳಿಗೆ ಅಳವಡಿಸಲು ನನ್ನ ರೀತಿಯಲ್ಲಿ ನಾನು ಸಾಧಾರಣನಂತೆ ಪ್ರಯತ್ನಿಸುತ್ತಿದ್ದೇನೆ ಅಷ್ಟೇ. ಸತ್ಯ, ಅಹಿಂಸೆ ಈ ಭಾವಗಳು ಪರ್ವತಗಳಷ್ಟೇ ಪುರಾತನವಾದವು. ನನ್ನ ಶಕ್ತಿಗೆ ಸಾಧ್ಯವಾದಷ್ಟು ವಿಪುಲ ಪ್ರಮಾಣದಲ್ಲಿ ಅವೆರಡರಲ್ಲೂ ಪ್ರಯೋಗಗಳನ್ನು ನಡೆಸಿರುವುದಷ್ಟೇ ನನ್ನ ಕೆಲಸ. ಹಾಗೆ ಮಾಡುವಾಗ ಕೆಲವು ಸಲ ತಪ್ಪು ಮಾಡಿದ್ದೇನೆ. ಆ ತಪ್ಪುಗಳಿಂದ ಪಾಠ ಕಲಿತಿದ್ದೇನೆ. ಹೀಗೆ ಜೀವನ ಮತ್ತು ಅದರ ಸಮಸ್ಯೆಗಳು ಸತ್ಯ ಅಹಿಂಸೆಗಳ ಅನುಷ್ಠಾನದಲ್ಲಿ ನಡೆಸಿರುವ ಅನೇಕ ಪ್ರಯೋಗಗಳಾಗಿವೆ ಎಂದು ಗಾಂಧೀಜಿ ಬಹಳ ವಿನಮ್ರವಾಗಿ ಸಾದರಪಡಿಸುತ್ತಾರೆ. ಗಾಂಧಿ ಪಂಥ ಎಂಬುದು ಇವತ್ತು ನಾವು ಸಾಮಾನ್ಯವಾಗಿ ಗಾಂಧಿವಾದಿ, ಗಾಂಧಿವಾದಿಗಳು, ಗಾಂಧಿವಾದ ಅನ್ನುವಂಥ ಮಾತನ್ನ ಪ್ರಸ್ತಾಪಿಸುತ್ತೇವೆ. ಆದರೆ ಗಾಂಧಿ ಪಂಥ ಎಂಬುದು ದೋಷದ ಪ್ರತೀಕವಾಗಿರುವುದಾದರೆ ಅದು ನಾಶ ಹೊಂದಲಿ, ಹೀಗೆ ಗಾಂಧೀಜಿ ಸ್ವತಃ ಹೇಳುತ್ತಾರೆ. ಸತ್ಯ ಅಹಿಂಸೆಗಳು ಅಜರಾಮರ. ಆದರೆ ಗಾಂಧಿ ಪಂಥ ಎಂಬುದು ಪಂಥಾಭಿಮಾನಕ್ಕೆ ಮತ್ತೊಂದು ಹೆಸರಾದರೆ ಅದು ವಿನಾಶಯೋಗ್ಯವೇ ಸರಿ. ತಾನು ಗಾಂಧಿಯ ಅನುಯಾಯಿ ಎಂದು ಯಾರೊಬ್ಬನೂ ಹೇಳದಿರಲಿ, ತಾನು ಗಾಂಧೀಜಿಯ ಅನುಯಾಯಿ ಎಂದು ಯಾರೊಬ್ಬನು ಹೇಳದೇ ಇದ್ದರೆ ಉಚಿತ. ನಾನು ನನ್ನನ್ನು ಅನುಸರಿಸಿದರೆ ಸಾಕು. ಅದರಲ್ಲೂ ನಾನು ಎಂತಹ ಅಸಮರ್ಪಕ ಅನುಯಾಯಿ ಎಂಬುದನ್ನು ನಾನು ಬಲ್ಲೆ. ಯಾವ ತತ್ವಗಳಿಗಾಗಿ ನಾನು ನಿಂತಿದ್ದೇನೆಯೋ ಅವುಗಳಿಗೆ ತಕ್ಕಂತೆ ನಾನು ಬಾಳುತ್ತಿಲ್ಲ. ನೀವು ಅನುಯಾಯಿಗಳಲ್ಲ, ಸಹೋದ್ಯೋಗಿಗಳು, ಸಹಯಾತ್ರಿಕರು, ಸಹ ಅನ್ವೇಷಕರು, ಸಹ ಉದ್ಯೋಗಿಗಳು ಎಂದು ಗಾಂಧೀಜಿ ಗಾಂಧಿವಾದ ಅಥವಾ ಗಾಂಧಿ ಪಂಥದ ಕುರಿತಾಗಿ ತಮ್ಮ ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಇನ್ನು ಗಾಂಧೀಜಿಯವರು ಅವರನ್ನು ಮೆಚ್ಚುವವರೆಗೆ ಒಂದು ಮಾತನ್ನ ಹೇಳ್ತಾರೆ. ನನ್ನನ್ನು ಮೆಚ್ಚುವವರಿಗೂ ನನ್ನ ಮಿತ್ರರಿಗೂ ಒಂದು ಧೈರ್ಯ ಹೇಳಬಲ್ಲೆ. ಮಹಾತ್ಮ ಎಂಬುದನ್ನು ಮರೆತು ನನ್ನನ್ನು ಬರಿಯ ಗಾಂಧಿ ಎಂದು ಭಾವಿಸುವುದಾದರೆ
ಅವರು ನನ್ನ ಮೆಚ್ಚುಗೆಗೆ ಹೆಚ್ಚಾಗಿ ಪಾತ್ರರಾಗುತ್ತಾರೆ. ನಾನು ಯಾವ ತತ್ವಗಳನ್ನು ಜೀವನದಲ್ಲಿ ಅನುಷ್ಠಾನ ಮಾಡಬೇಕೆಂದು ಕಾರ್ಯಕ್ರಮ ಹಾಕಿಕೊಂಡಿದ್ದೇನೆಯೋ ಅದನ್ನು ತಾವು ತಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತರಬೇಕು. ಇಲ್ಲವೇ ಅದರಲ್ಲಿ ಅವರಿಗೆ ನಂಬುಗೆ ಇರದಿದ್ದ ಪಕ್ಷದಲ್ಲಿ ಅದನ್ನು ಸರ್ವ ರೀತಿಯಿಂದಲೂ ವಿರೋಧಿಸಬೇಕು. ಇದೇ ನನ್ನ ಮಿತ್ರರು ನನಗೆ ತೋರಿಸಬಹುದಾದ ಗೌರವ ಎನ್ನುವ ನಿಷ್ಠುರ ಮಾತುಗಳನ್ನು ಕೂಡ ಗಾಂಧೀಜಿ ನಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತಾರೆ. ಇಂತಹ ಮಾತುಗಳೊಂದಿಗೆ ಗಾಂಧೀಜಿಯವರೇ ಪ್ರಸ್ತಾಪಿಸಿದಂತೆ ಗಾಂಧಿಯನ್ನು ಒಪ್ಪದಿರುವ ಸ್ವಾತಂತ್ರ್ಯವು ನಮಗಿದೆ. ಹೀಗಾಗಿಯೇ ನಮ್ಮ ಕೆಲವರು ಗಾಂಧಿಯನ್ನು ತಿಳಿಯದೆಯೇ ಟೀಕಿಸುವ ಇಲ್ಲವೇ ವಿರೋಧಿಸುವ ಹಂತ ತಲುಪಿದ್ದು. ಭಾರತೀಯ ಸಂದರ್ಭದಲ್ಲಿ ಸುಸ್ಥಿರ ಭವಿಷ್ಯದ ಸಮಾಜ ನಿರ್ಮಾಣದ ಚಿಂತನೆಯನ್ನು ಗಾಂಧೀಜಿಯವರನ್ನು ಹೊರತುಪಡಿಸಿದರೆ ಇನ್ನೊಬ್ಬರು ಯಾರು ನಮ್ಮೆದುರಿಗೆ ಸಾದರಪಡಿಸಿದ್ದಾರೆ ಎಂದು ನಾವು ಹೇಳಲು ಸಾಧ್ಯವಾದೀತೆ ಎನ್ನುವ ಪ್ರಶ್ನೆಯನ್ನು ನಾವು ಕೇಳಿಕೊಳ್ಳಬೇಕಿದೆ. ಅದು ಗಾಂಧೀಜಿಯವರನ್ನು, ಅವರ ವಿಚಾರವನ್ನು ವಿರೋಧಿಸುವವರು ಬೇರೆ ಬೇರೆ ವಿಷಯಗಳ ಕುರಿತು ಇಲ್ಲವೇ ಕೆಲವೇ ವರ್ಗಗಳ ಹಿತಾಸಕ್ತಿಯನ್ನು ಪ್ರತಿನಿಧಿಸುವ ಹಲವಾರು ವಿಭಿನ್ನ ಚಿಂತಕರನ್ನು, ಮಾರ್ಗದರ್ಶಕರನ್ನು ನಮ್ಮ ದೇಶ ಕಂಡಿದೆ. ಆದರೆ ಸಮಾಜದ ಎಲ್ಲ ಆಯಾಮಗಳ ಸಮಗ್ರ ಪ್ರಗತಿಯನ್ನು ಮನುಕುಲದ ಒಳಿತಿನ ಹಿನ್ನೆಲೆಯಲ್ಲಿ ಸಾದರಪಡಿಸಿದ ದಾರ್ಶನಿಕ ಗಾಂಧಿ ತಾನಿದ್ದ ಕಾಲದಷ್ಟೇ ಪ್ರಸ್ತುತವಾಗಿ ಇಂದು ನಮ್ಮೆದುರಿಗಿದ್ದಾರೆ ಎನ್ನುವುದು ಬಹಳ ಮಹತ್ವದ ಸಂಗತಿ. ಗಾಂಧಿ ತಮ್ಮ ಜೀವಮಾನದಲ್ಲಿ ಪ್ರಚಲಿತವಿದ್ದ ಎಲ್ಲ ಸಂಗತಿಗಳಿಗೂ ಸ್ಪಂದಿಸಿದ್ದಾರೆಂಬುದೇ ಅವರ ವಿಶೇಷತೆ. ಅಂತೆಯೇ ಮಹಿಳೆಯರ ಕುರಿತು ಗಾಂಧಿ ನಿಲುವು ಬಹು ಚರ್ಚಿತ. ಗಾಂಧೀಜಿಯವರು ಮಹಿಳೆಯರನ್ನು ನೋಡುವ ದೃಷ್ಟಿ ಇತರ ಮಹಿಳಾ ಪರ ಅಥವಾ ಸ್ತ್ರೀವಾದಿ ದಾರ್ಶನಿಕರಿಗಿಂತ ವಿಭಿನ್ನವಾಗಿತ್ತು. ಗಾಂಧೀಜಿ ದೃಷ್ಟಿಯಲ್ಲಿ ಸ್ತ್ರೀ ಪುರುಷರ ಸಮಾನತೆ ಎಂದರೆ ಇಬ್ಬರ ಉದ್ಯೋಗಗಳು ಒಂದೇ ಇರಬೇಕೆಂದು ಅರ್ಥವಲ್ಲ. ಸ್ತ್ರೀಯು ಬೇಟೆಯಾಡಲು ಅಥವಾ ಬರ್ಚಿಯನ್ನು ಉಪಯೋಗಿಸಲು ಶಾಸನ ರೂಪವಾದ ಅಡ್ಡಿ ಇಲ್ಲದಿರಬಹುದು. ಆದರೆ ಪುರುಷನಿಗೆ ಸಂಬಂಧಿಸಿದ ಕೆಲವು ಉದ್ಯೋಗಗಳ ಬಗ್ಗೆ ಆಕೆ ಸ್ವಾಭಾವಿಕವಾಗಿಯೇ ಹೇವರಿಸುತ್ತಾಳೆ. ಪರಸ್ಪರ ಪೂರಕವಾಗಲೆಂದು ಪ್ರಕೃತಿ ಲಿಂಗಭೇದವನ್ನು ಸೃಷ್ಟಿಸಿದೆ. ಇದು ಗಾಂಧೀಜಿಯ ನಂಬುಗೆಯಾಗಿತ್ತು. ಸ್ವರೂಪ ಭೇದಕ್ಕೆ ತಕ್ಕಂತೆ ಅವುಗಳ ಕರ್ಮಗಳು ನಿರ್ಣಯಿಸಲ್ಪಟ್ಟಿವೆ. ಸ್ತ್ರೀಯರ ಹಕ್ಕು ಬಾಧ್ಯತೆಗಳ ವಿಷಯದಲ್ಲಿ ನಾನು ಸ್ವಲ್ಪವೂ ಸೋಲಲಾರೆ ಎಂದು ಗಾಂಧೀಜಿ ಕಡಾತುಂಡವಾಗಿ ಹೇಳುತ್ತಿದ್ದರು. ಪುರುಷ ನಿರ್ಮಿತವಾದ ಯಾವ ಬಗೆಯ ಶಾಸನಬದ್ಧ ಅಡ್ಡಿ ಆತಂಕಗಳಿಂದಲೂ ಆಕೆ ತೊಳಲಬಾರದೆಂಬುದು ನನ್ನ ಅಭಿಪ್ರಾಯ ಎಂದು ಗಾಂಧೀಜಿ ಪ್ರತಿಪಾದಿಸುತ್ತಿದ್ದರು. ಗಂಡು ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ನಾನು ಪೂರ್ಣ ಸಮಾನತೆಯಿಂದ ಪರಿಭಾವಿಸಬೇಕು. ಸ್ತ್ರೀ ಪುರುಷರಲ್ಲಿ ಸ್ತ್ರೀಯೇ ಹೆಚ್ಚು ಘನತೆವೆತ್ತವಳು. ಏಕೆಂದರೆ ತ್ಯಾಗ, ಮೌನ, ವೇದನಾನುಭವ, ನಮ್ರತೆ, ನಂಬಿಕೆ, ಜ್ಞಾನ ಇವುಗಳಿಗೆ ಇಂದಿಗೂ ಆಕೆಯೇ ಮೂರ್ತ ಸ್ವರೂಪ ಎನಿಸಿದ್ದಾಳೆ. ಪುರುಷನು ಜ್ಞಾನದಲ್ಲಿ ಹೆಚ್ಚಿನವನೆಂದು ಪರಿಭಾವಿಸಿಕೊಳ್ಳುವ ಅಹಂಭಾವಕ್ಕಿಂತ ಸ್ತ್ರೀಯ ಸಹಜ ಜ್ಞಾನ ಅನೇಕ ವೇಳೆ ಹೆಚ್ಚು ನಿಜವೆಂದು ಸ್ಪಷ್ಟವಾಗಿದೆ. ರಾಧಾಕೃಷ್ಣ, ಸೀತಾರಾಮ ಎಂದು ಹೇಳುವುದರಲ್ಲಿ ರಾಧಾ ಸೀತೆ ಇವರನ್ನು ಮೊದಲಿಗೆ ಹೇಳುವುದು ಇನ್ನೂ ಅರ್ಥಪೂರ್ಣ. ಗಾಂಧೀಜಿ ದೃಷ್ಟಿಯಲ್ಲಿ ಸ್ತ್ರೀಯನ್ನು ಅಬಲೆ ಎನ್ನುವುದು ಒಂದು ಅಪಮಾನದ ಮಾತೇ ಸರಿ. ಅದು ಮಹಿಳೆಯರಿಗೆ ಪುರುಷ ಎಸಗಿರುವ ಒಂದು ಅನ್ಯಾಯ. ಶಕ್ತಿಯ ಅರ್ಥ ಕೇವಲ ಪಾಶವಿ ಶಕ್ತಿ ಎನ್ನುವುದಾದರೆ ಆಗ
ಸ್ತ್ರೀ ನಿಜವಾಗಿಯೂ ಪುರುಷನಷ್ಟು ಪಶುಪ್ರಾಯಳಲ್ಲ. ಆದರೆ ಶಕ್ತಿಯ ಅರ್ಥ ನೈತಿಕ ಶಕ್ತಿ ಎನ್ನುವುದಾದರೆ ಆಗ ಸ್ತ್ರೀ ಪುರುಷನಿಗಿಂತ ಅಗಾಧ ಮೇಲ್ಮೆಯವಳೆನಿಸುತ್ತಾಳೆ. ಆಕೆಯಲ್ಲಿ ಹೆಚ್ಚು ಅಂತರ್ಬೋಧೆ ಇಲ್ಲವೇ? ಆಕೆ ಹೆಚ್ಚು ಆತ್ಮತ್ಯಾಗ ಪರಳಲ್ಲವೇ? ಆಕೆ ಹೆಚ್ಚು ಸಹನಾ ಶಕ್ತಿಯಿಂದಲೂ ಹೆಚ್ಚು ಧೈರ್ಯದಿಂದಲೂ ಕೂಡಿಲ್ಲವೇ? ಆಕೆಯ ನೆರವಿಲ್ಲದೆ ಪುರುಷ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಅಹಿಂಸೆಯು ನಮ್ಮ ಬಾಳಿನ ಧರ್ಮವಾಗುವುದಾದರೆ ಭವಿಷ್ಯವು ಮಹಿಳೆಗೆ ಮೀಸಲು ಎಂಬ ನಿಲುವು ಗಾಂಧೀಜಿಯವರದಾಗಿತ್ತು. ಈ ಮಾತುಗಳೊಂದಿಗೆ ಮಹಿಳೆಯನ್ನು ಗಾಂಧೀಜಿ ಸರ್ವರೀತಿಯಿಂದಲೂ ಪುರುಷನಿಗೆ ಸಮಾನ ಎಂದೇ ಭಾವಿಸುತ್ತಿದ್ದರು. ಅಷ್ಟೇ ಅಲ್ಲ, ಪುರುಷ ಮಾಡುವ ಎಲ್ಲ ಕೆಲಸಗಳನ್ನು ಮಹಿಳೆ ಮಾಡುತ್ತೇನೆ ಎಂದು ಅಭಿಮಾನದಿಂದ ಹೇಳಿಕೊಳ್ಳುವುದನ್ನು ಅವರು ವಿರೋಧಿಸುತ್ತಿದ್ದರು. ಒಂದೊಮ್ಮೆ ಪುರುಷ ಮಾಡುವ ಕೆಲಸವನ್ನು ಮಹಿಳೆಯೂ ಮಾಡಬಲ್ಲಳು, ಅವಳು ಪುರುಷನಷ್ಟೇ ಸಮರ್ಥಳು ಎಂಬ ಸ್ಪರ್ಧೆಗಿಳಿದರೆ ಪುರುಷನ ಶ್ರೇಷ್ಠತೆಯನ್ನು ನಾವು ಒಪ್ಪಿದಂತಾದೀತು ಎನ್ನುವುದು ಗಾಂಧೀಜಿಯ ವಿಚಾರವಾಗಿತ್ತು. ಹೀಗಾಗಿ ಪುರುಷನಿಗಿಂತ ಮಿಗಿಲಾದ ಕೆಲಸವನ್ನು, ಪುರುಷನಿಗಿಂತ ಮಿಗಿಲಾದ ಧೈರ್ಯವನ್ನು ಹೊಂದಿರುವಂತಹ ಮಹಿಳೆ ಪುರುಷನ ಕೆಲಸಕ್ಕೆ ಸರಿಸಮನಾಗಿ ತನ್ನನ್ನು ಹೋಲಿಸಿಕೊಂಡು ಪುರುಷನ ಶ್ರೇಷ್ಠತೆಯನ್ನು ಒಪ್ಪಬಾರದು ಎನ್ನುವುದೇ ಗಾಂಧೀಜಿ ನಿಲುಮೆಯಾಗಿತ್ತು. ಇಂದು ಪ್ರಸ್ತಾಪವಾಗುತ್ತಿರುವ ಆತ್ಮನಿರ್ಭರತೆಯನ್ನು ನಮ್ಮ ನಡೆಯಿಂದ ನಾವು ಸಾಧಿಸಬಹುದೇ ಹೊರತು ಕೇವಲ ನುಡಿಯಿಂದಲ್ಲ. ನನ್ನ ದೇಶವಾಸಿಗಳ ಜೀವನ ವಿಧಾನ ಬದಲಾಯಿಸದೆ ಭಾರತ ಬದಲಾಗದು ಎಂದು ಗಾಂಧೀಜಿ ಬಲವಾಗಿ ನಂಬಿದ್ದರು. ಇಡೀ ದೇಶವನ್ನು ಕಾಲ್ನಡಿಗೆಯಲ್ಲೇ ಸುತ್ತಿ ಭಾರತವನ್ನು ಅದರ ಅಂತರಾಳದಿಂದ ಅರಿತ ಗಾಂಧಿಗೆ ಭಾರತವಿರುವುದು ಗ್ರಾಮಗಳಲ್ಲಿ ಎಂದೇ ತಿಳಿದಿತ್ತು. ಆದರಿಂದು ಗಾಂಧಿಯನ್ನು ವೈಭವೀಕರಿಸುತ್ತಲೇ ನಾವು ಹಳ್ಳಿಗಳನ್ನು ಹಾಳುಗೆಡವುವ ಆರ್ಥಿಕತೆಯನ್ನು ಅಪ್ಪಿಕೊಂಡಾಗಿದೆ. ಗಾಂಧೀಜಿಗೆ ರಾಜಕೀಯ ಸ್ವಾತಂತ್ರ್ಯವೇ ಮುಖ್ಯವಾಗಿರಲಿಲ್ಲ. ಬದಲಾಗಿ ನಮ್ಮ ಜನಮಾನಸ ಯಾವೆಲ್ಲ ತೊಂದರೆಗಳಿಂದ ಬಳಲುತ್ತಿದೆಯೋ ಅಂಥ ಅನಿಷ್ಟಗಳಿಂದ, ವಿಶೇಷವಾಗಿ ಅಸಮಾನತೆಯಿಂದ ಮುಕ್ತವಾಗಿ ಸರ್ವತಂತ್ರ ಸರ್ವಸಮಾನ ಗಣರಾಜ್ಯ ನಮ್ಮದಾಗಬೇಕೆಂಬ ಮಹದಾಶೆ ಇತ್ತು. ಅಂತೆಯೇ ಸ್ವಾತಂತ್ರ್ಯದ ಹೋರಾಟವು ಗಾಂಧಿ ಯುಗಕ್ಕೆ ತೆರೆದುಕೊಂಡಾಗ ಸರಿಸುಮಾರು 1915ರ ನಂತರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ನೆಲೆಯಲ್ಲಿಯೂ ವಿವಿಧ ಕಾರ್ಯಕ್ರಮಗಳನ್ನು ಗಾಂಧೀಜಿ ಹೋರಾಟದೊಂದಿಗೆ ನಡೆಸಿಕೊಂಡು ಬಂದರು ಎಂಬುದನ್ನು ನಾವು ಸ್ಮರಿಸಬಹುದು. ಆರ್ಥಿಕ ಸಮಾನತೆಯ ನಿಟ್ಟಿನಲ್ಲಿ ಉದಾಹರಣೆಯಾಗಿ ಖಾದಿಯನ್ನು ತಿಳಿಯಬೇಕೆಂದರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನ ಗಾಂಧಿ ಸಮಯದಲ್ಲಿ ತೊಡಗಿಸಿಕೊಂಡದ್ದು ಕೃಷಿಯಲ್ಲಿ. ಅಂದು ಕೃಷಿ ಕೇವಲ ಒಂದೆರಡು ಋತುಗಳ ವ್ಯವಸಾಯ ಮಾತ್ರವಾಗಿತ್ತು. ಹೀಗಾಗಿ ಕೃಷಿಯ ನಂತರ ಅತಿ ಹೆಚ್ಚು ಕೈಗಳಿಗೆ ಉದ್ಯೋಗ ಒದಗಿಸುವ ಕ್ಷೇತ್ರ ವಸ್ತ್ರ ತಯಾರಿಕೆ, ಅಂದರೆ ಬಟ್ಟೆ ತಯಾರಿಕೆ. ಅದಕ್ಕಾಗಿ ನಮ್ಮ ಪರಂಪರಾಗತ ನೇಯ್ಗೆಯಿಂದ ನಾವು ವಿಮುಖರಾಗಿ ಮ್ಯಾಂಚೆಸ್ಟರ್ ಮಿಲ್ಗಳ ಬಟ್ಟೆಯ ಮೇಲೆ ನಮ್ಮ ಅವಲಂಬನೆಯಾಗುತ್ತಿರುವುದನ್ನು ವಿರೋಧಿಸಿದ ಗಾಂಧೀಜಿ ಬಹುರಾಷ್ಟ್ರೀಯ ಉತ್ಪನ್ನಗಳನ್ನು ಬಹಿಷ್ಕರಿಸಿ ಖಾದಿಯನ್ನು ಪ್ರೋತ್ಸಾಹಿಸಿದರು. ಗಾಂಧೀಜಿಯವರಿಗೆ ಖಾದಿ ಒಂದು ತುಂಡು ಬಟ್ಟೆಯಾಗಿರಲಿಲ್ಲ, ಅದೊಂದು ಜೀವನ ಕ್ರಮವಾಗಿತ್ತು. ಖಾದಿ ವಾಸ್ ನಾಟ್ ಎ ಮಿಯರ್ ಪೀಸ್ ಆಫ್ ಕ್ಲಾತ್, ಇಟ್ ಇಸ್ ಅ ವೇ ಆಫ್ ಲೈಫ್. ಖಾದಿ ಆರ್ಥಿಕತೆ ಇತರ ಸಾಮಾನ್ಯ ಆರ್ಥಿಕತೆಯಂತಲ್ಲ, ಅದು ವಿಕೇಂದ್ರೀಕೃತ ಮಾತ್ರವಲ್ಲ, ಅಕೇಂದ್ರೀಕೃತ, ಸರ್ವ ಋತು ಉದ್ಯೋಗ ನೀಡುವ ಒಂದು ಕ್ರಮ. ಪರಿಸರಕ್ಕೆ ಪೂರಕ, ನಗರೀಕರಣಕ್ಕೆ ಪರ್ಯಾಯ ಮಾತ್ರವಲ್ಲ, ಗ್ರಾಮ ಸ್ವರಾಜ್ಯದ ಜೀವನಾಡಿ. ಜೊತೆಯಾಗಿ ಕುಶಲ ಕಾರ್ಮಿಕತೆಯನ್ನು ಪ್ರೋತ್ಸಾಹಿಸುವ ಜೀವನ ವಿಧಾನ. ಇಷ್ಟೆಲ್ಲ ಪ್ರಯೋಜನಗಳುಳ್ಳ ಖಾದಿಯನ್ನು ನಾವು
ಇಂದಿಗೂ ಅರ್ಥೈಸಿಕೊಳ್ಳುತ್ತಿಲ್ಲ. ನಾನು ಕೊಳ್ಳುವ 1 ರೂಪಾಯಿಯ ಖಾದಿಯಲ್ಲಿ 50 ಪೈಸೆ ನೂಲುವವರಿಗೆ ಮತ್ತು ನೇಯುವವರಿಗೆ, 33 ಪೈಸೆ ಖಾದಿ ತಯಾರಿಸಲು ಬಳಸಲಾಗುವ ಕಚ್ಚಾ ವಸ್ತು, ಅಂದರೆ ಅದು ಹತ್ತಿ ಆಗಿರಬಹುದು, ಉಣ್ಣೆ ಆಗಿರಬಹುದು, ರೇಷ್ಮೆ ಆಗಿರಬಹುದು, ಅಥವಾ ಇತರ ಫಿಲಾಮೆಂಟ್ ಆಗಿರಬಹುದು. 9 ಪೈಸೆ ಸಾರಿಗೆ ವೆಚ್ಚಕ್ಕಾಗಿ, 8 ಪೈಸೆ ಆಡಳಿತಕ್ಕಾಗಿ. ಹೀಗೆ 1 ರೂಪಾಯಿಯ 100 ಪೈಸೆಯಲ್ಲಿ ಅತ್ಯಂತ ವೈಜ್ಞಾನಿಕವಾದ ವಿಂಗಡಣೆಯನ್ನು ಹೊಂದಿದ ಖಾದಿ ಅರ್ಥಶಾಸ್ತ್ರ ಸಾಮಾನ್ಯ ಅರ್ಥಶಾಸ್ತ್ರದ ಯಾವ ಉತ್ಪನ್ನಗಳಿಗೂ ಅನ್ವಯವಾಗುವುದಿಲ್ಲ. ನಮ್ಮ ಅರ್ಥಶಾಸ್ತ್ರಜ್ಞರು ಈ ವಿಚಾರವನ್ನು ಬಹುತೇಕ ಚಿಂತಿಸಿದಂತಿಲ್ಲ. ನಾನು ಕೊಳ್ಳುವ ಮಿಲ್ ಬಟ್ಟೆಯ 1 ಮೀಟರಿಗೆ ಕೊಡುವ ದರ ತಯಾರಕನಿಗೂ ತಿಳಿದಿಲ್ಲ, ಮಾರುವವನಿಗೂ ತಿಳಿದಿಲ್ಲ, ಕೊಳ್ಳುವವನಿಗಂತೂ ತಿಳಿದೇ ಇಲ್ಲ. ಹೀಗಾಗಿ ಯಾರು ಎಷ್ಟಾದರೂ ಇನ್ನೊಬ್ಬರನ್ನು ದೋಚಬಹುದು, ನೀತಿಹೀನ ವಾಣಿಜ್ಯದ ಅಡಿಯಲ್ಲಿ ಗಳಿಸಬಹುದು, ಇಲ್ಲವೇ ಕಳೆದುಕೊಳ್ಳಬಹುದು. ಹೀಗೆ ಖಾದಿಯ ಮಹತ್ವವನ್ನು ನಾವು ಅರಿತು ಭಾರತ ದೇಶದಲ್ಲಿ ಕೃಷಿಯ ನಂತರ ಅತಿ ಹೆಚ್ಚು ಉದ್ಯೋಗವನ್ನು ಕೊಡುವಂತಹ ಈ ಗ್ರಾಮೋದ್ಯೋಗಕ್ಕೆ ಒಂದೊಮ್ಮೆ ನಾವು ಪ್ರೋತ್ಸಾಹಿಸಿದ್ದೇ ಆದರೆ, ಇಂದು ನಾವು ತೊಡಲಾಡುತ್ತಿರುವ ನಿರುದ್ಯೋಗವನ್ನು ಅತ್ಯಂತ ಸಹಜವಾಗಿ ನಾವು ಹೋಗಲಾಡಿಸಿ ಉದ್ಯೋಗ ಬಯಸುವ ಕೈಗಳಿಗೆ ಉದ್ಯೋಗವನ್ನು ಗಾಂಧಿ ಮಾರ್ಗದ ಮೂಲಕ ನೀಡಬಹುದಾಗಿದೆ. ಅದರೊಟ್ಟಿಗೆ ಸ್ವಚ್ಛತೆ, ಹರಿಜನೋದ್ಧಾರ, ಜೀವನ ಶಿಕ್ಷಣ ಮುಂತಾಗಿ ಹಲವು ವಿಧಾಯಕ ಕಾರ್ಯಯೋಜನೆಗಳನ್ನು ಗಾಂಧೀಜಿ ಸಿದ್ಧಪಡಿಸಿ ಸ್ವತಂತ್ರ ಹೋರಾಟದೊಟ್ಟಿಗೆ ಜಾರಿಗೊಳಿಸುತ್ತಿದ್ದರು. ಗಾಂಧೀಜಿ ಪ್ರತಿಪಾದಿಸಿದ ಅಹಿಂಸೆ ಬಲಶಾಲಿಯ ಅಸ್ತ್ರವಾಗಿತ್ತೇ ವಿನಃ ಅದು ಬಲಹೀನನ ಆಶ್ರಯವಾಗಿರಲಿಲ್ಲ ಎಂಬುದನ್ನು ನಾವು ಅರಿಯಬೇಕಾಗಿದೆ. ಗಾಂಧೀಜಿಗೆ ಸತ್ಯವೇ ಶಿವ, ಸತ್ಯದ ಹೊರತಾದ ದೇವರು ಅವರ ಪರಿಕಲ್ಪನೆಯಲ್ಲಿರಲಿಲ್ಲ. ಸತ್ಯದ ಸಾಕ್ಷಾತ್ಕಾರವನ್ನು ಅವರು ಯಾವತ್ತೂ ನಿರೀಕ್ಷಿಸುತ್ತಿದ್ದರು. ಗಾಂಧೀಜಿಯ ಒಟ್ಟಾರೆ ಚಿಂತನೆಯ ನೆಲೆಯು ಅವರು ಪ್ರತಿಪಾದಿಸಿದಂತಹ ಸಪ್ತ ಸಾಮಾಜಿಕ ಪಾಪಗಳಾದ ದುಡಿಮೆ ಇಲ್ಲದ ಸಂಪತ್ತು, ಆತ್ಮಸಾಕ್ಷಿರಹಿತ ಭೋಗ, ಚಾರಿತ್ರ್ಯವಿಲ್ಲದ ಶಿಕ್ಷಣ, ನೀತಿರಹಿತ ವಾಣಿಜ್ಯ, ಮಾನವೀಯತೆ ಶೂನ್ಯ ವಿಜ್ಞಾನ, ತ್ಯಾಗವಿಲ್ಲದ ಧರ್ಮ, ನೀತಿಹೀನ ರಾಜಕೀಯ ಈ ಸೂತ್ರಗಳ ಹಿನ್ನೆಲೆಯಲ್ಲಿಯೇ ನಡೆದುದಾಗಿತ್ತು. ಇವುಗಳ ಪ್ರಸ್ತುತತೆಯನ್ನು ನಾವು ಅರಿಯದವರೇನಲ್ಲ, ಆದರೆ ಪ್ರಜ್ಞಾಪೂರ್ವಕವಾಗಿ ನಾವು ಪಾಲಿಸುತ್ತಿಲ್ಲ ಮತ್ತು ಪಾಲಿಸದೇ ಇರುವುದಕ್ಕೆ ಅಸಂಖ್ಯಾತ ಕಾರಣಗಳನ್ನು ನೀಡುವ ಜನರಾಗಿದ್ದೇವೆ. ಗಾಂಧಿಯಂತೆಯೇ ಅತ್ಯಂತ ಸರಳವಾಗಿ ಬದುಕಿ ನಮ್ಮನ್ನು ಮಾರ್ಗದರ್ಶಿಸಿದ ಮಹಾನುಭಾವ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಕಾಕತಾಳೀಯವಾಗಿ ಅವರೀರುವರ ಜನ್ಮ ಸಂಭ್ರಮ ಒಂದೇ ದಿನ ಇಂದು. ಇಂಥ ಅಪ್ರತಿಮ ದಾರ್ಶನಿಕರ ದಾರಿಯಲ್ಲಿ ಸಾಗುವ ಸಣ್ಣ ಸಂಕಲ್ಪವನ್ನು ಕೈಗೊಳ್ಳುವ ದಿಶೆಯಲ್ಲಿ ಸಾಗೋಣ ಎಂದು ಹೇಳುತ್ತಾ, ನನ್ನ ಈ ಕಿರು ಮಾತಿಗೆ ಗಾಂಧಿ ಜಯಂತಿಯ ಪ್ರಯುಕ್ತ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲಿಕ್ಕೆ ಅವಕಾಶಿಸಿ ನನಗೆ ಗೌರವ ಕಲ್ಪಿಸಿದ ವಿಶ್ವವಿದ್ಯಾಲಯದ ಸಮಸ್ತರಿಗೂ ನಾನು ಮತ್ತೊಂದಾವರ್ತಿ ನಮನಗಳನ್ನ ಹೇಳ್ತಾ ಕೃತಜ್ಞತಾ ಭಾವದೊಂದಿಗೆ ನನ್ನ 2 ಮಾತುಗಳಿಗೆ ವಿದಾಯ ಹೇಳುತ್ತೇನೆ. ನಮಸ್ಕಾರ. ಗಾಂಧೀಜಿಯವರ ಸರಳತೆ ಹಾಗೂ ಅವರ ತತ್ವಾದರ್ಶಗಳ ಕುರಿತು ಸಮಗ್ರವಾಗಿ ಮಾಹಿತಿಯನ್ನು ನೀಡಿದಂತಹ ಶ್ರೀ ಬಸವಪ್ರಭು ಹೊಸಕೇರಿ ನ್ಯಾಯವಾದಿಗಳು ಹಾಗೂ ವಾದಿವಾದಿಗಳು, ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕುರಿತು 1-2 ಮಾತುಗಳನ್ನು ಹೇಳಲಿಕ್ಕೆ ನಾನು ಪ್ರೊಫೆಸರ್ ಆರ್ ಸುನಂದಮ್ಮ ಕುಲಸಚಿವರು ಇವರನ್ನ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಗಾಂಧಿ ಜಯಂತಿ ಸಮಾರಂಭದಲ್ಲಿ
ವಹಿಸಿರುವಂಥ ಕೊಡುಗೆಗಳಾದಂಥ ಪ್ರೊಫೆಸರ್ ಓಂಕಾರಗೌಡ ಠಾಕ್ರೆಯವರು ಹಾಗೂ ಅತಿಥಿಯಾಗಿ ಭಾಗವಹಿಸ್ತಾ ಇರುವಂಥ ಮೌಲ್ಯಮಾಪನ ಕುಲಸಚಿವರಾದಂಥ ಪ್ರೊಫೆಸರ್ ಕರ್ಸದವರೇ ಹಾಗೂ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಇಷ್ಟುವರೆಗೂ ಮಾತಾಡಿದಂಥ ಶ್ರೀ ಬಸವಪ್ರಭು ಹೊಸಗೇರಿಯವರು ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಕಾರ್ಯಕ್ರಮ ಸಂಯೋಜಕರಾದಂಥ ನಾಗೇಗೌಡರವರೇ ಧರ್ಮೀನವರೇ ಜನೀಫರ್ ಅವರೇ ಕಲಾವತಿಯವರೇ ಇಲ್ಲಿರುವ ಎಲ್ಲ ನನ್ನ ಅಧ್ಯಾಪಕ ಮಿತ್ರರೇ ಅಧ್ಯಾಪಕೇತರ ಮಿತ್ರರೇ ಮತ್ತು ವಿದ್ಯಾರ್ಥಿನಿಯರೇ, ಇವತ್ತು ನಾವು ಗಾಂಧಿ ಜಯಂತಿಯ ಅಂಗವಾಗಿ ಶ್ರಮದಾನವನ್ನು ಮಾಡಿ ಇಲ್ಲಿ ಬಂದಿದ್ದೀವಿ ಮತ್ತು ಒಳ್ಳೆಯ ಭಾಷಣವನ್ನು ನಾವು ಇವತ್ತು ಕೇಳಿದ್ದೀವಿ. ಗಾಂಧಿಯ ಸಪ್ತ ತತ್ವಗಳನ್ನು ಮುರಿದು ಬದುಕ್ತಾ ಇರುವ ಕಾಲದಲ್ಲಿ ನಾವಿಲ್ಲಿ ನಿಂತ್ಕೊಂಡು ಇವತ್ತು ಮಾತಾಡ್ತಾ ಇದ್ವಿ. ಯಾವುದೇ ಒಂದು ತತ್ವದ ಅನುಷ್ಠಾನವೂ ಕೂಡ ಎಷ್ಟು ಕಠಿಣವಾದದ್ದು ಅಂದರೆ ಯಾವುದೇ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡುವಾಗ ನಮ್ಮೆಲ್ಲರಿಗೂ ಕೂಡ ಯಾವುದೇ ನಿರ್ಲಿಪ್ತತೆ ಇಲ್ಲದೆ ಮಾತಾಡುವ ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೀವಿ. ಯಾಕೆ ಅಂದರೆ ಗಾಂಧಿ ಪ್ರತಿ ಸಂದರ್ಭದಲ್ಲೂ ತನ್ನನ್ನು ಪ್ರಯೋಗಕ್ಕೆ ಒಪ್ಪಿಕೊಂಡಂಥವರು, ಸಂದರ್ಭ ಬಂದಾಗ ಬೆತ್ತಲಾದರು. ಇಂಥ ಬೆತ್ತಲಾಗಿ ಪ್ರತಿಯೊಂದನ್ನು ಸಾಬೀತುಗೊಳಿಸ್ತಾ ಹೊರದಂಥ ಗಾಂಧಿಯನ್ನು ಹೊತ್ತು ನಾವಿವತ್ತು ಮಾತಾಡ್ತಾ ಇದ್ದೀವಿ. ಇದೇ ದೇಶದಲ್ಲಿ ಅವರನ್ನು ನಾವು ಗುಂಡಾಕಿ ಸಾಯಿಸಿದ್ದೀವಿ. ಗುಂಡಾಕಿ ಸಾಯಿಸಿದವರ ಜೊತೆಗೂ ನಾವು ಬದುಕ್ತಾ ಇದ್ದೀವಿ. ಇಂಥ ವಿಪರ್ಯಾಸದ ಈ ರಾಜಕೀಯ ಸಂದರ್ಭದಲ್ಲಿ ನಾವು ಗಾಂಧಿನ ಕುರಿತು ಮಾತಾಡ್ತಾ ಇದ್ದೀವಿ. ಅದೇ ಇವತ್ತು ಉತ್ತರ ಪ್ರದೇಶದಲ್ಲಿ 3 ಹೆಣ್ಣು ಮಕ್ಕಳ ಮೇಲೆ ಭರ್ಬರವಾದ ಅತ್ಯಾಚಾರ ಆಗಿದೆ. ಅಂತ ಅತ್ಯಾಚಾರವನ್ನ ಇವತ್ತಿಗೂ ವಿಟ್ನೆಸ್ ಮಾಡ್ತಾ ಸಮಾನತೆಯ ಬಗ್ಗೆ ಗಾಂಧಿ ಹೇಳಿದ ಸಮಾನತೆಯ ಬಗ್ಗೆ ಮಾತಾಡ್ತಾ ಇವತ್ತಿಗೂ ಕೂಡ ನಾವು ದುಃಖದ ಪರಿಸ್ಥಿತಿಯಲ್ಲಿದ್ದೀವಿ. ಇವತ್ತು ಬೆಳಗ್ಗೆಯೂ ಕೂಡ ಬಂತು 14 ವರ್ಷದ ಹೆಣ್ಣು ಮಗಳು ಪಕ್ಕದ ಮನೆಯವರ ದ್ವೇಷಕ್ಕೆ ತುತ್ತಾಗಿ ಜಜ್ಜಿ ಸಾಯಿಸಿ. ನೋಡಿ ಎಂಥ ದುರದೃಷ್ಟದ ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳು ನಾವಿರ್ತೀವಿ ಅಂದರೆ, ಅಣ್ಣ ತಮ್ಮಂದರ ದ್ವೇಷಕ್ಕೂ ನಾವೇ ಬಲಿಯಾಗ್ತೀವಿ, ಗಂಡನ ದ್ವೇಷಕ್ಕೂ ನಾವೇ ಬಲಿಯಾಗ್ತೀವಿ, ಯಾರೋ ಪಕ್ಕದ ಮನೆ ಹುಡುಗನಿಗೂ ನಾವೇ ಬಲಿಯಾಗ್ತೀವಿ, ನಮ್ಮ ಅಣ್ಣ ತಮ್ಮಂದ್ರಿಗೂ ನಾವೇ ಬಲಿಯಾಗ್ತೀವಿ, ನಮ್ಮ ತಂದೆಗೂ ನಾವೇ ಬಲಿಯಾಗ್ತೀವಿ. ಅಂದರೆ ಇಂಥ ದುರದೃಷ್ಟದ ಸಂದರ್ಭದಲ್ಲಿ ಒಂದು ಹೆಣ್ಮಕ್ಳಾಗಿ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡೋದು ಕಠಿಣ ಮತ್ತು ದುಃಖಕರ ಸಂಗತಿ. ನಾನಿವತ್ತು ಬೆಳಗ್ಗೆ ನೋಡ್ತಾ ಇದ್ದೆ, ನಾನು ನಿರ್ಭಯಾ ಪ್ರಸಂಗದಲ್ಲಿ ನಾವೆಲ್ಲರೂ ಕೂಡ ಓ ಓ ಓ ಅತ್ಯಾಚಾರ ಅಂತ ಬಡ್ಕೊಂಡು, ಅದೇ ಉತ್ತರ ಪ್ರದೇಶದಲ್ಲಿ ಒಂದು ತಳ ಸಮುದಾಯದ ಹೆಣ್ಣು ಮಕ್ಕಳ ಮೇಲೆ 3 ಜನರ ಮೇಲೆ ಬೇರೆ ಬೇರೆ ಜಾಗದಲ್ಲಿ ಅದಕ್ಕಿಂತ ನಿರ್ದಯವಾಗಿ ಅತ್ಯಾಚಾರ ನಡೆದಿದೆ. ಇವತ್ತು ಯಾರು ಮಾತಾಡ್ತಾ ಇಲ್ಲ. ಯಾಕೆ ನಾವು ಯಾರು ಮಾತಾಡ್ತೀವಿ? ನೋಡಿ, ನಾವು ದಾರಿಯಲ್ಲಿ ಹೋಗೋಕ್ಕೆ ನಮ್ಮ ಮೇಲೆ ಯಾವಾಗಲೂ ಭಯವನ್ನ ಬಿತ್ತೋದು, ಹೆಣ್ಮಕ್ಳ ಮೇಲೆ ಭಯ ಉಂಟು ಮಾಡೋದು ಯಾವುದು? ಅವಳ ಶೀಲದ ನಿಂದನೆ ಪ್ರಸಂಗ, ಅವಳ ಮೇಲೆ ಅತ್ಯಾಚಾರ ನಡೆಸಬಹುದು ಅನ್ನೋ ಭಯ, ಹೊರಗಡೆ ಹೋದ್ರೆ ಒಂದು ಹುಡುಗ ನನ್ನನ್ನು ಯೂಸ್ ಮಾಡ್ತಾನೆ ಅನ್ನೋ ಭಯ, ಅಥವಾ ನಾನು ಒಬ್ಬಳೇ ಹೋದ್ರೆ ಎಲ್ಲಿ ನನ್ನನ್ನು ಅತ್ಯಾಚಾರ ಮಾಡ್ತಾರೆ ಅನ್ನೋ ಭಯ. ಮತ್ತೆ ನಮ್ಮ ಮಹಿಳೆಯರಿಗೆ ಯಾವ ಭಯ ಇಲ್ಲ. ಭಯ ಇರೋದು ಯಾವುದು? ನಮ್ಮದೇ ಜೊತೆಯಲ್ಲಿ ಬದುಕುವ ನಮ್ಮದೇ ಹೆಣ್ಣು ಮಕ್ಕಳು. ಇದನ್ನ ಗಂಡು ಮಕ್ಕಳು ಸಾಕ್ಷೀಕರಿಸಿಕೊಂಡ್ರೆ, ಅಂತರ್ಮುಖಿಯಾಗಿ ಒಂದು ದಿವಸ ಕೂತು ಯೋಚನೆ ಮಾಡಿದ್ರೆ, ಎದುರು ಹೋಗುವ ಹೆಣ್ಣು ಮಕ್ಕಳು ಕೂಡ ನನ್ನಂಗೆ ಅನ್ನೋ ಒಂದು ಭಾವನ ನಾವು ಪ್ರತಿಯೊಬ್ಬರು ನಮ್ಮ ಮಕ್ಕಳಿಗೆ ನಾವು ಯೋಚಿಸುವಂಗೆ ಮಾಡಿದರೆ, ಅದೇ ಇಂಥದೇ ಒಂದು ಪ್ರಸಂಗದಲ್ಲಿ ನಾನು ನನ್ನ ಮಗನಿಗೆ ಹೇಳ್ತಾ ಇದ್ದೆ, ಮಗ ನಿನಗೆ ಯಾರಾದರೂ ಟೀಸ್ ಮಾಡಿದ್ರೆ, ಚುಡಾಯಿಸಿದ್ರೆ ಏನಾಗುತ್ತೆ? ಸಂತೋಷ ಆಗುತ್ತೆ ಅಂತ. ಭಾಳ ಚಿಕ್ಕ ವಯಸ್ಸಲ್ಲಿ, ಈಗ ದೊಡ್ಡವನಾಗಿ
ಈಗ ಸಂತೋಷ ಪಡೋ ಸ್ಥಿತಿಯಲ್ಲಿ ಇಲ್ಲ ನೀವು. ಈಗ ನಂತರನೇ ದುಃಖ ಪಡೋ ಸ್ಥಿತಿಯಲ್ಲಿ ಅಷ್ಟು ಪರಿವರ್ತನೆ. ಸಂತೋಷ ಆಗುತ್ತೆ. ಹಾ ಸರಿ, ಹಾಗಾದ್ರೆ ನೀವು ಟೀಸ್ ಮಾಡಿದ ಹುಡುಗಿಗೂ ಸಂತೋಷ ಆಗುತ್ತೆ ಅಂತ ಯಾವ್ದಾದ್ರು ಕೇಳಿದೀಯಾ? ಇಲ್ಲ. ಇವತ್ತು ಹೋಗಿ ನೀನು ಕೇಳು, ಟೀಸ್ ಮಾಡು, ಅವಳು ಕೇಳು, ನೀನು ನಕ್ಕು, ನೀನು ನಕ್ಕಲಿಲ್ಲ ಯಾಕೆ ಅಂತ ಕೇಳು, ಅವಳು ಹೇಳ್ತಾಳೆ. ಈ ಟೀಸಿಂಗ್ ಒಂದು ಪ್ರೋಗ್ರಾಮ್ ಹೋಗಿದ್ವಿ, ಹಿಂಗೆ ಹೆಣ್ಮಕ್ಳು ಗಂಡ್ಮಕ್ಳು ಕೂರಿಸಿ ಮಾತಾಡಿಸ್ತೀವಿ. ಗಂಡ್ಮಕ್ಳು ಟೀಸಿಂಗ್ ಬಗ್ಗೆ ಮಾತಾಡುವಾಗ ಹೋ ಅಂತ ನಗಾಡ್ತಿದ್ರು, ಹೆಣ್ಮಕ್ಳು ತಲೆ ಕೆಳಗಾಕಿ ಕೂತಿದ್ರು. ಆವಾಗ ಕೇಳಿದ್ವಿ, ಮಕ್ಕಳ ನೀವು ಮಾತ್ರ ನಗ್ತಿದ್ದೀರಿ, ಅವ್ರು ತಲೆ ಬಗ್ಸಿ ಕೂತಿದ್ದಾರೆ, ಯಾಕೆ ಯೋಚನೆ ಮಾಡಿದ್ರ? ಇಲ್ಲ, ಯೋಚನೆ ಮಾಡಿದ್ರ. ಯಾಕೆ ಅಂದ್ರೆ ನಮ್ಗೆ ಸಂತೋಷ ಆಗ್ತಾ ಇದೆ ಹೆಣ್ಮಕ್ಳಿದ್ರೆ ಸುಮ್ಮ. ಹೆಣ್ಮಕ್ಳು ನಿಮ್ಗೇನಾಗ್ತಾ ಇದೆ? ನಮ್ಗೆ ಅವಮಾನ ಆಗ್ತಾ ಇದೆ. ಅದೇ ಒಂದು ಸಭೆಯಲ್ಲಿ ಅವ್ರಿಗೆ ಅವಮಾನ ಆಗ್ತಾ ಇದೆ, ನೀವು ನಗ್ತಾ ಇದ್ದೀರಿ. ಇದ ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಬದುಕು? ಹೇಳ್ಕೊತಾ ಇದ್ದೀವಿ ನಾವು, ಭಾರತ ಶ್ರೇಷ್ಠ ಸಂಸ್ಕೃತಿ, ಈ ಇಡೀ ವಿಶ್ವದಲ್ಲಿ ನಮ್ಮನ್ನು ನೋಡ್ಕೊಂಡು ಕಲಿಬೇಕು ಜನ ಅಂತ. ಇದನ್ನ ಕಲಿಬೇಕಾಗಿರೋದು ನಮ್ಮದೇ ಪಕ್ಕ ಕೂಸ್ಕೊಂಡು ನಾವು ಸಂತೋಷ ಪಡೋದು, ಇನ್ನೊಬ್ರು ನೋವು ಮಾಡೋದು, ಇದನ್ನ ಯಾರಾದ್ರೂ ಸಂಸ್ಕೃತಿ ಅಂತಾರ? ಮನೆ ಮನೆಯಲ್ಲೂ ಈ ಸಂಸ್ಕೃತಿ ಇದೆ, ಅದನ್ನ ನಾವೇ ಶ್ರೇಷ್ಠ ಅಂತ ಹೇಳ್ಕೊಂಡು ನಾಚಿಕೆಯಿಂದ ಓಡಾಡ್ತಾ ಇದೀವಿ. ಎಂತ ನಾಚಿಕೆ ಇದ್ದ ಮನಸ್ಥಿತಿಯ ನಾವು ಏನೇನು ಮಾತಾಡಿ, ಯಾರು ಮಾತಾಡಿ, ಯಾರು ಹೇಳಿದ್ರು? ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಅಹಿಂಸಾವಾದಿ, ಪ್ರಾಮಾಣಿಕ, ದಯಾಪರ, ಸತ್ಯವಂತ, ಸತ್ಯಕ್ಕಾಗಿ ಪ್ರತಿಗಳ ಸಂದರ್ಭದಲ್ಲಿ ಪ್ರಯೋಗಗೊಂಡಿದ್ದಂತ ಒಬ್ಬ ದಾರ್ಶನಿಕನ ಕುರಿತು ನಾವೆಲ್ಲ ಯೋಚಿಸ್ತಾ ಇದ್ದೀವಿ. ನಮ್ಮದೇ ಕಣ್ಣೆದುರಿಗೆ ಆಗಿ ಹೋಗುವುದು, ಸಾವಿರಾರು ಜನರಿಗೆ ಮಾದರಿಯಾಗಿ ಹೋಗಬೇಕಾದಂತ ಅಂಥ ವ್ಯಕ್ತಿ ನಮ್ಮ ಕಣ್ಣೆದುರಿಗೆ ಬರ್ತಿದ್ದಾರೆ. ಮತ್ತೆ ಅವ್ರನ್ನ ನಾವೆಲ್ಲ ಓದ್ಕೊಂಡು ಬಂದಿದ್ದೀವಿ. ನನ್ನಮ್ಮ ಒಂದ್ಸರಿ ಹೇಳ್ತಾ ಇದ್ರು, ಅವ್ರು ಕುರಿ ಮೇಯಿಸ್ತಾ ಇದ್ದಾರಂತೆ. ನಂದಗೂಡಿಗೆ ಗಾಂಧಿ ಬಂದಿದ್ದಾರಂತೆ. ಕುರಿ ಮೇಯಿಸೋ ಹುಡುಗಿ, 9 ವರ್ಷದ ಕುರಿ ಮೇಯಿಸೋ ಹುಡುಗಿ ಗಾಂಧಿ ಶಬ್ದ ಕೇಳಿದ್ದೆ ಓಡ್ಕೊಂಡು ನಂದಗೂಡಿಗೆ ಹೋಗಿದ್ರಂತೆ. ಅಲ್ಲಿಂದ 3 ಕಿಲೋಮೀಟರ್. 9 ವರ್ಷದ ಹುಡುಗಿ ಗಾಂಧಿ ಹೆಸರು ಕಿವಿಗೆ ಬಿದ್ದು ಕುರಿ ಬಿಟ್ಟು ಓಡ್ಕೊಂಡು ಹೋಗಿದ್ರಂತೆ. ಹಾಗಿದ್ರೆ ನೀ ಗಾಂಧಿ ಬಗ್ಗೆ ಏನು ಗೊತ್ತಿತ್ತು ಓಡ್ಕೊಂಡು ಹೋಗಕ್ಕೆ? ಇಲ್ಲ ಇಲ್ಲ, ಎಷ್ಟೊಂದು ಜನ ಗಾಂಧಿ ಬಗ್ಗೆ ಏನೇನೋ ಹೇಳ್ತಾ ಇದ್ರು, ಅವ್ರನ್ನ ನೋಡ್ಬೇಕು ಅನಿಸ್ತು. ನೋಡಿ, 9 ವರ್ಷದ ಹುಡುಗಿಗೆ ಓಡಿ ಹೋಗಿ ಗಾಂಧಿ ನೋಡ್ಬೇಕು ಅನ್ನುವಂಥ ಆ ಆಯುಷ್ಕಾಂತ, ಆ ಒಂದು ಮ್ಯಾಗ್ನೆಟಿಕ್ ಪವರ್ ಇದೆಯಲ್ಲ, ಅಂಥದನ್ನ ಕೊಟ್ಟ ಗಾಂಧಿ ಇವತ್ತು ನಮ್ಗೆಲ್ಲ ಮ್ಯಾಗ್ನೆಟಿಕ್ ಪವರ್ ಯಾಕೆ ಆಗ್ತಾ ಇಲ್ಲ? ಅವ್ರ ಚಿಂತನೆಗಳು ನಮ್ಮನ್ನೆಲ್ಲ ಯಾಕೆ ಸೆಳೆಯುತ್ತಿಲ್ಲ? ಗಾಂಧಿ ಕ್ಲಾಸ್ ಅಂತ ಯಾಕೆ ಹಾಸ್ಯ ಮಾಡ್ತೀವಿ? ಗಾಂಧಿ ಇದು ಅಂತ ಯಾಕೆ ಹಾಸ್ಯ ಮಾಡ್ತೀವಿ? ಸತ್ಯದ ಬಗ್ಗೆ ಮಾತಾಡಿದ್ರೆ ಅವನು ಗಾಂಧಿ ಸಂತತಿ ಅಂತ ಹಾಸ್ಯ ಮಾಡ್ತೀವಿ ಯಾಕೆ? ನಮ್ಮ ಒಳಗಡೆ ಇರುವ ಈ ವೈರುಧ್ಯವನ್ನ ಅಂತರ್ಮುಖಿಗೊಳಿಸಿ ನಾವೇ ಯಾಕೆ ಮಾತಾಡ್ಕೋತಾ ಇಲ್ಲ? ಯಾಕೆ ನಮ್ಮನ್ನು ನಾವು ಹಾಸ್ಯ ಮಾಡ್ಕೊಳ್ತಾ ಇದ್ದೀವಿ? ಗಾಂಧಿಯ ಜೊತೆಗೆ ನಮ್ಮನ್ನು ನಾವು ಹಾಸ್ಯ ಯಾಕೆ ಮಾಡ್ಕೊತಾ ಇದ್ದೀವಿ ಅಂದ್ರೆ, ನಮಗೆ ಅವು ಯಾವುವು ಬೇಡ, ನಮಗೆ ಬೇಕಾಗಿಲ್ಲ. ಬೇಕಾಗದೇ ಇರೋದ್ರಿಂದ ನಾವು ಅವರ ಮೂಲಕ ನಮ್ಮ ಇಡೀ ದೇಶದ ಮೌಲ್ಯ ವ್ಯವಸ್ಥೆಯನ್ನು ಹಾಸ್ಯ ಮಾಡ್ತಾ ಇದ್ದೀವಿ. ಯಾರು ಓದಿದ ಕಲಿತ ವಿದ್ವಾಂಸರನ್ನು ತಿಳ್ಕೊಳ್ಳುವ ನಾವೇ ಈ ಸ್ಥಿತಿ ಗಿಳಿದ ಮೇಲೆ ಬೇರೆಯವ್ರನ್ನೇನು ನಾವು ಪ್ರಶ್ನೆ ಮಾಡೋದು, ಬೇರೆಯವ್ರನ್ನೇನು ಕೇಳೋದು? ಸೊ ಇಂಥ ಅಂತರ್ಮುಖಿಗತಗೊಳಿಸ್ಕೊಂಡು ನಮ್ಮನ್ನು ನಾವು ನೋಡ್ಕೊಳ್ಬೇಕಾಗಿರೋ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಇಂಥ ಕಾಲಘಟ್ಟಗಳನ್ನ ನೆನಪಿಸುವ ಆದರ್ಶ ದಾರ್ಶನಿಕರನ್ನ ನಾವು ನೆನೆಸ್ಕೊಳ್ತಾ ಒಂದು ಚೂರು ಪರಿವರ್ತನೆ ನಮ್ಮೊಳಗಡೆ ನಾವು ಮಾಡಿಕೊಂಡ್ರೆ ನಾವು ಪೂರ್ಣ ಅವ್ರ ಥರ ಪ್ರಯೋಗ ಮಾಡ್ಕೊಂಡು ಹೋಗಲ್ಲ, ಅವ್ರ ಥರ ತಪ್ಪು ಆಗಲ್ಲ. ಯಾಕೆ ಅಂದರೆ ಅವರು ಅಲ್ಟಿಮೇಟ್ ಪ್ರಯೋಗಗಳನ್ನು ಮಾಡಬೇಕು, ಅವ್ರು ಮಾಡಕ್ಕಾಗಲ್ಲ. ಆದರೆ ಎಷ್ಟು ಕ್ರಮಿಸಬಹುದು ಅನ್ನೋದು ಪ್ರತಿ ವ್ಯಕ್ತಿಗೂ ತಾನೇ ತನಗೆ ಮೇಲೆ ಹೇಳಿಕೊಳ್ಳಬಹುದಾದಂಥ ನೀತಿ ಅಥವಾ ಸತ್ಯವಂತಿಕೆ ಅಥವಾ ಪ್ರಾಮಾಣಿಕತೆ ಅಥವಾ ನಮ್ಮನ್ನು ನಾವು ವಿಶ್ಲೇಷಣೆ ಮಾಡಿಕೊಳ್ಳುವಂಥ, ನಮ್ಮನ್ನೇ ನಾವು ವಿಡಂಬನೆ ಮಾಡಿಕೊಳ್ಳೋದ್ರ ಮೂಲಕ ನಮ್ಮೊಳಗಡೆ ಒಂದು ಸಣ್ಣ ಜಾಗೃತಿಯನ್ನು ನಿರಂತರವಾಗಿ ನಾವು ಗಾಂಧಿಯ ಬೆಳಕನ್ನು ನಮ್ಮ ಹೃದಯದಲ್ಲಿ ಉಳಿಸೋಣ. ಆಗ ನಮ್ಮ ಸಣ್ಣ
ಪ್ರಯತ್ನಗಳು ಕೂಡ ದೊಡ್ಡ ಪ್ರಯತ್ನಗಳಾಗಿ ರಾಷ್ಟ್ರದ ಪರಿವರ್ತನೆಯಲ್ಲಿ ಅವು ಕಾಣಿಸ್ಕೊಳ್ತವೆ ಅಂತ ನಂಬಿಕೆ ಇಟ್ಕೊಂಡಿರೋಣ. ನಾನು ಆ ನಂಬಿಕೆ ನಾವೆಲ್ಲ ಇಟ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ತುಂಬ ಜನ ಹೇಳ್ತಾರೆ ತುಂಬ ಹಸಿರಾಗಿದೆ, ನಮಗೆ ನೋಡಕ್ಕೆ ಸಂತೋಷ ಆಗಿದೆ. ಈ ಹಸಿರೀಕರಣದ ರೂವಾರಿಗಳು ನಮ್ಮೆಲ್ಲ ಗಾರ್ಡನ್ ನನ್ನ ಮಿತ್ರರು, ಅವ್ರಿಗೆ ಇವತ್ತು ನಾವು ಏನು ಈ ಗಾಂಧಿಯ ಶ್ರಮದಾನ ಒಂದು ನಂಬಿಕೆ ಇಟ್ಟ ಗಾಂಧೀಜಿ ಅವ್ರು ಹೇಳ್ತಿದ್ರು ಚೇಂಜ್ ಆಫ್ ವರ್ಕ್ ಇಸ್ ಕಾಲ್ಡ್ ರೆಸ್ಟ್ ಅಂತ. ಅವರು ರೆಸ್ಟ್ ಈ ಕೆಲಸ ಮಾಡಿ ಸುಸ್ತಾದಾಗ ಇನ್ನೊಂದು ಕೆಲಸ ಮಾಡೋದು, ಬಾತ್ರೂಮಲ್ಲಿ ಲೆಟರ್ಗಳನ್ನು ಓದಿ ಅವಕ್ಕೆ ಉತ್ತರವನ್ನು ಬರೀತಾ ಇದ್ದವು. ಸ್ನಾನ ಅಲ್ಲ, ಲ್ಯಾಟ್ರಿನಲ್ಲಿ. ಹಂಗಂತ ತನ್ನ ಸ್ವಚ್ಛತಾ ಇದನ್ನ ತಾವೇ ಮಾಡಿಕೊಂಡು, ತನ್ನ ಬಾತ್ರೂಮ್ ತನ್ನ ಕಕ್ಕಸನ್ನ ತಾವೇ ತೊಳ್ಕೊಂಡು ಇನ್ನೊಬ್ಬರನ್ನ ತೊಳೆಯೋದು. ಮತ್ತೆ ಗಾಂಧಿ ಯಾವುದೇ ಒಂದು ಉಳಿತಾಯವನ್ನು ಜೀವನದಲ್ಲಿ ಮಾಡದೇ ಇದ್ದು, ಯಾಕೆಂದ್ರೆ ಉಳಿತಾಯ ಅನ್ನೋದು ನಮ್ಮೊಳಗಡೆ ಆಮಿಷಗಳನ್ನ ಒಡ್ಡುವ ಒಂದು ಕ್ರಿಯೆ. ಕಾರ್ಯಕ್ರಮದ ಕುರಿತು ಮಾತನಾಡಿದಂತಹ ಮಾನವರಿಗೆ ಧನ್ಯವಾದಗಳು. ಈಗ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಪ್ರೊಫೆಸರ್ ಪಿ.ಜಿ. ತಡ್ಸದ್ ಕುಲಸಚಿವರ ಮೌಲ್ಯಮಾಪನ, ಇವರು ಕೂಡ ಈ ಕಾರ್ಯಕ್ರಮ ಕುರಿತು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತಹ ವಿಶ್ವವಿದ್ಯಾಲಯದ ಕುಲಸಚಿವರೇ, NSSನ ಎಲ್ಲ ಅಧಿಕಾರಿಗಳೇ, ಗಾಂಧಿ ಅಧ್ಯಯನ ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತಹ ವಿಶ್ವವಿದ್ಯಾಲಯದ ಕುಲಸಚಿವರೇ, NSSನ ಎಲ್ಲ ಅಧಿಕಾರಿಗಳೇ, ಗಾಂಧಿ ಅಧ್ಯಯನ ಕೇಂದ್ರದ ಸಂಯೋಜಕರೇ ಮತ್ತು ಆನ್ಲೈನ್ ಮೂಲಕ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಬಸವಪ್ರಭು ಹೊಸಕೇರಿಯವರೇ ಮತ್ತು ನನ್ನೆಲ್ಲ ಸ್ನೇಹಿತರು, ಇವತ್ತು ನನಗೆ ನಿಜವಾಗಿಯೂ ನನಗೆ ಅನಿಸಿದ್ದು ಏನು ಅಂತಂದ್ರೆ 1948 ಜನವರಿ 30ರಂದು ಕೆಲವು ಆಕಸ್ಮಿಕ ಘಟನೆಗಳಿಂದ ಅಲ್ಲೇ ನಿಂತು ಹೋದಂತಹ ಪ್ರಾರ್ಥನಾ ಸಭೆ ಬಹುಶಃ ಮತ್ತೆ ಇಲ್ಲಿ ಪುನರುಜ್ಜೀವನ ಕೊಡ್ತಾ ಇರುವುದು ಅನಿಸ್ತು. ಆ 3 ಹಾಡುಗಳು ನಿಜವಾಗ್ಲೂ ಕೂಡ ನನಗೆ ಎಷ್ಟು ಇಂಪ್ರೆಸ್ ಆದೆ ಅಂತಂದ್ರೆ, ಇತಿಹಾಸದ ಪುಟಗಳನ್ನ ತಿರುಗುತ್ತಾ ನೋಡಿದಾಗ ಆ ಪ್ರಾರ್ಥನಾ ಸಭೆಯಲ್ಲಿ ಇರ್ತಕ್ಕಂತಹ ಸಬಕೋ ದೇವ್ ಸನ್ಮತಿ ದೇವ್ ಭಗವಾನ್ ನಿಜವಾಗಿಯೂ ಅದರ ಅವಶ್ಯಕತೆ ಇವತ್ತಿದೆ. ಯಾಕೋ ಗೊತ್ತಿಲ್ಲ, ಮಹಾತ್ಮ ಗಾಂಧಿ ನನ್ನ ಹೀರೋ. ಬಹುಶಃ ಅದು ನಾನು 1975 ಅಕ್ಟೋಬರ್ 2ರಂದು ಮಾಡಿದ ನನ್ನ ಜೀವನದ ಮೊಟ್ಟ ಮೊದಲ ಭಾಷಣ ಅಂತ ಅಂದ್ಕೊಂಡಿದ್ದೀನಿ. ಅವತ್ತಿನಿಂದ ಇಲ್ಲಿಯವರೆಗೂ ಕೂಡ ನನಗೆ ಆ ವ್ಯಕ್ತಿಯ ಬಗ್ಗೆ ಗೌರವ ಇದೆ. ಅವಾಗ ನಾನು 75 ಮಾತಾಡಿದಾಗ ನಾನು ಬಹುಶಃ ಬಂದೇತಾ ಇದ್ದೆ. ಆ ಕಾಪಿ ರೈಟರ್ ಹಿಂದ್ಗಡೆ ಬರೀತಿದ್ರು, ಬಹುಶಃ ತಮಗೆಲ್ಲರಿಗೂ ಗೊತ್ತಿರ್ಬೇಕಂತ ಕಾಣುತ್ತೆ. ಲೇಟೆಸ್ಟ್ ಆಗಿದ್ದವರಿಗೆ ಕಾಪಿ ಬರೆದೇ ಇದ್ದವರಿಗೆ ಗೊತ್ತಿಲ್ಲ. ಹಿಂದಿನ ಪುಟಗಳಲ್ಲಿ ಇರ್ತಿತ್ತು ದುಂಡಗೆ ಗುಂಡಗೆ ಅಕ್ಷರಗಳನ್ನ ಬರೆಯದವರು ಅಂತ ಇರ್ತಿತ್ತು. ಹೀಗಾಗಿ ನಾನು ದುಂಡಗೆ ಗುಂಡಗೆ ಬರೀಲಿಕ್ಕಂತೆ ಆದ್ರೆ ಅಶೋಕ್ ಸ್ವಲ್ಪ ದುಂಡಗೆ ಗುಂಡಗೆ ಆಗಿಲ್ಲ. ಅಂದ್ರೆ ಸ್ಪಷ್ಟವಾಗಿ ಸ್ಫುಟವಾಗಿ ಬರೀಬೇಕು ಅಂತಕ್ಕಂತಹ ಅಂದ್ರೆ ಬರ್ತಾ ಬೆಳೆದಂಗೆ ಆ ವ್ಯಕ್ತಿಯ ಬಗ್ಗೆಯ ಭಾವನೆಗಳು ನನಗೆ ಬದಲಾಗ್ತಾವೆ. ನಾನು ಒಬ್ಬರನ್ನ ನೋಡ್ತಕ್ಕಂಥದ್ದು ಒಬ್ಬ ಸಂಶೋಧಕನ. ನಮ್ಮ ಅಕ್ಕ ಆಗಲೇ ಹೇಳಿದ್ರು, ತನ್ನನ್ನು ತಾನು ತೆಗೆದಿಟ್ಕೊಂಡ್ರು ಅಂತ. ಸತ್ಯವನ್ನೇ ಅವರ ಟೂಲ್ ಫಾರ್ ಡೇಟಾ ಕಲೆಕ್ಷನ್ ಇಸ್ ಸತ್ಯದ ಪ್ಯಾರಾಮೀಟರ್ಗೆ ಅಗೇನ್ಸ್ಟ್ ಆಗಿ ಅವರು ತಮ್ಮ ಎಂಟೈರ್ ಬದುಕನ್ನೇ ಕಂಟೆಂಟ್ ಅನಾಲಿಸಿಸ್ ಮೂಲಕ ವಿಶ್ಲೇಷಣೆ ಮಾಡಿಕೊಂಡು ತಾವು ಏನು ಅನ್ನೋದನ್ನು ಹೇಳಿ, ಒಬ್ಬ ಮಗನಾಗಿ, ಗಂಡನಾಗಿ, ತಂದೆಯಾಗಿ, ಪ್ರೊಫೆಷನಲ್
ಆಗಿ ಏನೇನು ಅವರವರ ವ್ಯಕ್ತಿತ್ವ ಹೆಂಗಿತ್ತೋ ಏನೋ ಅನಾಲಿಸಿಸ್ ಮಾಡಿ ಹೇಳಿದ್ರು, ಅವುಗಳನ್ನು ನಮ್ಮ ಮುಂದೆ ಇಟ್ಟು ಕನ್ನಡದಲ್ಲೂ ಕೂಡ ಅತ್ಯಂತ ಬ್ಯೂಟಿಫುಲ್ ಆಗಿ ಬಂದಿದೆ ಆ ಪುಸ್ತಕ, ನನ್ನ ಸತ್ಯ ಅನ್ವೇಷಣೆ ಅಂತ. ಆದರೆ ಆ ಅಕ್ಷಯ್ ಖನ್ನನ್ ಪಿಕ್ಚರ್ ನೋಡಿದಾಗ ಯಾಕೋ ಒಂದು 3 ಗಂಟೆ ನನಗೆ ಸ್ವಲ್ಪ ಮಹಾತ್ಮ ಗಾಂಧಿ ನನ್ನಿಂದ ದೂರ ಹೋದೇನೋ ಅಂತ ಅನಿಸ್ತು. ನನಗೆ ದೂರ ಹೋಗ್ಲಿಲ್ಲ, ನನ್ನ ಹತ್ರನೇ ಇದ್ದಾರೆ. ಬಹುಶಃ ಅವರ ಆ ಎಲ್ಲ ತತ್ವಗಳನ್ನು ನಾವು ಅನುಸರಿಸ್ತಾ ಇದ್ದೀವಿ ಅಂತ ನನ್ನನ್ನು ಹೃದಯದಲ್ಲಿ ಅನಿಸ್ತಾ ಇಲ್ಲ. ಆದರೂ ಕೂಡ ನಮ್ಮ ಅಕ್ಕ ಆಗಲೇ ಹೇಳಿದ್ರು, ಯಾವ ಒಂದು 9 ವರ್ಷದ ಕೂಲಿ ಕಾಯುವ ಹುಡುಗಿ ಅವರ ಭಾಷಣಕ್ಕೆ ಅಟ್ರಾಕ್ಟಿವ್ ಆಗಿ ಹೋದ್ರು ಅಂತ. ಸರಿ, ಸುಮಾರು ಒಂದು 100 ವರ್ಷದ ನಂತರ ಹುಟ್ಟಿದವನು ನಾನು ಕೂಡ ಸ್ವಲ್ಪ ಮಟ್ಟಿಗೆ ಆಕರ್ಷಿತನಾಗಿದ್ದೆ. 1969, ಅವರು 1869, 1969 ನಾವು ಕೂಡ ಅವರ ಬಗ್ಗೆ ಓದಿ ಕೇಳಿ ತಿಳ್ಕೊಂಡಾಗ ಒಬ್ಬ ವ್ಯಕ್ತಿ ಇಂಥದ್ದನ್ನು ಮಾಡ್ಲಿಕ್ಕೆ ಸಾಧ್ಯನ. ರಿಚರ್ಡ್ ಅಟೆನ್ಬರೋ ಪಿಕ್ಚರ್ ಅನ್ನು ನೋಡಿದಾಗ ಕೂಡ ನಮಗೆ ಹಲವಾರು ಬಾರಿ ಹಲವು ಸಂಶಯಗಳು ಉದ್ಭವ ಆಗಿದ್ದಾವೆ. ಅವರು ಹೇಳಿದಂತ ಟೂ ಆರ್ ಡೈ ಸಣ್ಣ ವಿಧಾನ ಕಳಿಸಿತ್ತು, ಮಾಡ್ಲಿಕ್ಕಾಗಲಿ ಅಂದ್ರೆ ಯಾಕೆ ಸಾಯ್ಬೇಕು ಅಂತ. ಆದರೆ ಇವತ್ತು ಆ ಟೂ ಆರ್ ಡೈಗೆ ಇನ್ನೊಂದು ಬೇರೆ ಅರ್ಥವನ್ನು ನಾನು ಕಲ್ಪಿಸಿಕೊಂಡಿದ್ದೇನೆ. ಆಲ್ಟರ್ನೇಟಿವ್, ಇಲ್ಲಿ ಈ ಅರ್ಥ ಹೀಗೆ ವಿಶ್ರಮಿಸು. ನಮ್ಮ ಕಿಡ್ಸ್ ಅವರು ಯಾವುದೋ ಒಂದು ಪದ್ಯ ಬೇಕಲ್ಲ, ಐ ಹ್ಯಾವ್ ಟು ಗೋ ಲಾಂಗ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಅಂತ. ಆ ಅರ್ಥವನ್ನು ಕೂಡ ನಾವು ಇಲ್ಲಿ ಅಪ್ಲೈ ಮಾಡ್ತಕ್ಕಂಥದ್ದು. ಇಂದಿನ ಈ ಪ್ರಸ್ತುತ ಯುಗದಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಅಸತ್ಯ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ಗಳು, ವೆಬಿನಾರ್ಸ್ಗಳು ದಿನ ನಡೀತಾ ಇದ್ದಾರೆ. ಯಾಕೆಂದ್ರೆ ಫೇಕ್ ಇನ್ಫಾರ್ಮೇಶನ್ ಯಾವುದು, ಫಾಲ್ಸ್ ಇನ್ಫಾರ್ಮೇಶನ್ ಯಾವುದು, ಮಿಸ್ಇನ್ಫಾರ್ಮೇಶನ್ ಯಾವುದು, ಡಿಸ್ಇನ್ಫಾರ್ಮೇಶನ್ ಯಾವುದು ಅಂತ. ಸತ್ಯದ ಒಂದು ಮೂಲಭೂತ ರೂಪ, ಅದರ ಕುರಿತಂತೆ ಅನೇಕ ಚರ್ಚೆಗಳು ನಡೀತಾ ಇದ್ದಾರೆ. ಅದು ಕೋವಿಡ್ ಆಗಿರ್ಬೋದು, ಇನ್ನೊಂದು ಯಾವುದೋ ಆಗಿರ್ಬೋದು, ಫ್ಲಡ್ಸ್ ಆಗಿರ್ಬೋದು, ಹಲವಾರು ಪ್ರತಿಭಟನೆಯ ನಿಜವಾದ ಅರ್ಥವನ್ನು ಗೊತ್ತಿರದೆ ಪ್ರತಿಭಟನೆಯನ್ನ ಮಾಡತಕ್ಕಂಥ ಎಕ್ಸ್ಪರ್ಟ್ಸ್ಗಳು ಮಾಡಿದ್ದಾರೆ. ಇಂತಹ ಕಾಲಘಟ್ಟದಲ್ಲಿ ಬಸವಪ್ರಭು ಹೊಸಕೇರಿಯವರು ಕೆಲವೊಂದು ಅದ್ಭುತ ಅಂಶಗಳನ್ನು ನಮ್ಮ ಮುಂದೆ ಇವತ್ತು ಇಟ್ಟಿದ್ದಾರೆ. ನಾವೆಲ್ಲರೂ ನಮ್ಮನ್ನು ನಾವು ಸತ್ಯದ ಎಲ್ಲ ಪರಿಭಾಷೆಯಲ್ಲಿ ನಮ್ಮನ್ನು ನಾವು ಅರ್ಥೈಸಿಕೊಳ್ಳೋದು ಬೇಡ. ನಾವೆಲ್ಲರೂ ಹುಣ್ಣಿಮೆ ದಿನ ಹಲವಾರು ಕೆಲವು ಮಂದಿ ಅಟ್ಲೀಸ್ಟ್ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೇವೆ. ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಸತ್ಯವನ್ನೇ ನಾರಾಯಣ ಅಂತ ನಂಬುತ್ತೇವೆ. ಆದರೆ ಆ ಸತ್ಯವನ್ನ ಹೇಗೆ ಜನರ ಮುಂದೆ ತೆರೆದಿರಬೇಕು, ಮಹಾತ್ಮ ಆಗೋದು ಅಷ್ಟು ಸುಲಭ ಅಲ್ಲ. ಅಂತಹ ವ್ಯಕ್ತಿ ಇಷ್ಟು ವರ್ಷ ಆದರೂ ನಮ್ಮ ಮುಂದೆ ಇವತ್ತೂ ಇದ್ದಾರೆ. ಅವರ ಜೀವನದ ಹಲವಾರು ತತ್ವಗಳನ್ನು ನಾವು ಅಳವಡಿಸಿಕೊಳ್ತಾ ಇದ್ದೇವೆ. ಅವರ ಕನಸನ್ನ ಸಾಕಾರ ಮಾಡಲಿಕ್ಕೆ ನಿಜವಾಗಿಯೂ ನಮ್ಮೆಲ್ಲರಿಗೂ ಸಾಧ್ಯ ಇದೆ. ಈ ದಿಸೆಯಲ್ಲಿ ಇವತ್ತು ನಾವು ಶ್ರಮದಾನವನ್ನು ಮಾಡಿದ ಮತ್ತು ನಮ್ಮ ಕ್ಯಾಂಪಸ್ ಅನ್ನ ಸ್ವಚ್ಛ ಇರಿಸುವ ಹೊಣೆಗಾರಿಕೆಯನ್ನು ಹೊಂದಿರತಕ್ಕಂಥ ನಮ್ಮ ವಾರಿಯರ್ ಸೇರಿದ್ದಾರೆ. ಅವರಿಗೆ ವಿಶ್ವವಿದ್ಯಾಲಯ ಸನ್ಮಾನವನ್ನು ಮಾಡ್ತಾ ಇದೆ. ಕಾರ್ಯಕ್ರಮದ ಕುರಿತು ಮಾತನಾಡಿದಂತಹ ಸರ್ ಅವರಿಗೆ ಧನ್ಯವಾದಗಳು. ಈಗ ಸನ್ಮಾನ ಕಾರ್ಯಕ್ರಮ ಗಾರ್ಡನ್ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀ ಶ್ರೀಶೈಲ್ ಈಶ್ವರಪ್ಪ ದೊಡ್ಮನಿ ಇವರಿಗೆ ಎಲ್ಲ ಗಣ್ಯಮಾನ್ಯರು ನಡೆಸಿಕೊಡಬೇಕಾಗಿ ವಿನಂತಿ.
ಎಲ್ಲರಿಗೂ ನಮಸ್ಕಾರ. ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ಶುಭಾಶಯಗಳನ್ನು ತಮಗೆ ಸಮರ್ಪಿಸುತ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಿದಂತಹ ಸ್ನೇಹಿತರಾಗಿರ್ತಕ್ಕಂತಹ ಬಸವಪ್ರಭು ಹೊಸಕೆರೆಯವರು ನಮ್ಮ ಜೊತೆಗೆ ಆನ್ಲೈನ್ನಲ್ಲಿದ್ದಾರೆ. ತರ್ಸದವರು ಹೇಳಿದ ಹಾಗೆ ನಾವು ಸುಮಾರು 4-5 ವರ್ಷಗಳಿಂದ ಅವರನ್ನ ಕರೆಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದೀವಿ. ಬಹುಶಃ ಕರೋನಾ ನಮಗೆ ಆ ಒಂದು ಅವಕಾಶವನ್ನು ಕೊಟ್ಟು ಅವರು ಇವತ್ತು ನಮ್ಮ ಮಧ್ಯದಲ್ಲಿ ಆನ್ಲೈನ್ ಮೂಲಕ ಗಾಂಧಿ ವಿಚಾರಧಾರೆಗಳ ಕುರಿತು ಸಮಗ್ರವಾದಂತಹ ದರ್ಶನವನ್ನ ನಮಗೆ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರ್ತಕ್ಕಂತಹ ಪ್ರೊಫೆಸರ್ ಆರ್ ಸುನಂದಮ್ಮ ಅವರೇ, ಕುಲಸಚಿವರು ಮೌಲ್ಯಮಾಪನ ಪ್ರೊಫೆಸರ್ BG ತರ್ಸದ್ ಅವರೇ, ಈ ಕಾರ್ಯಕ್ರಮದ ಸಂಯೋಜಕರಾಗಿರ್ತಕ್ಕಂತಹ ಪ್ರೊಫೆಸರ್ ನಾಮದೇವಗೌಡ ಅವರೇ, ಡಾಕ್ಟರ್ ತಹಮೀನಾ ಕೋಲಾರ್ ಅವರೇ, ಡಾಕ್ಟರ್ ಕಲಾವತಿ ಕಾಂಬಳೆ ಅವರೇ, ಜೆನ್ನಿಫರ್ ಸೌಲಭ್ ಅವರೇ, ನನ್ನೆಲ್ಲ ಅಧ್ಯಾಪಕ ಬಂಧುಗಳೇ ಮತ್ತು ಬೋಧಕೇತರ ಸಹೋದ್ಯೋಗಿಗಳೇ ಹಾಗೂ ಮಾಧ್ಯಮ ಸ್ನೇಹಿತರೆ, ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಆಹ್ವಾನಿತರೆ, ನಾವೀಗ ಶ್ರಮಜೀವಿಗಳನ್ನ ಸನ್ಮಾನ ಮಾಡುವ ಮೂಲಕ ನಮ್ಮನ್ನು ನಾವು ಗೌರವಿಸಿಕೊಂಡಿದ್ದೇವೆ, ಸನ್ಮಾನಿಸಿಕೊಂಡಿದ್ದೇವೆ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ನಾವೆಲ್ಲರೂ ಇವತ್ತು ಹೆಮ್ಮೆ ಪಡುವ ಹಾಗೆ ನಮ್ಮ ಕ್ಯಾಂಪಸ್ ಹಸಿರೀಕರಣ ಆಗಿದೆ. ಆ ಕಾರಣಕ್ಕೆ ಹಸಿರೀಕರಣದ ರೂವಾರಿಗಳನ್ನ ನಾವು ಸನ್ಮಾನಿಸಿದ್ದೇವೆ. ಆದರೆ ಅವರ ಪೈಕಿ ಒಬ್ಬರನ್ನ ಬಿಟ್ಟಿದೆ. ಅವರು ಈ ಟೀಮಿನ ಈ ಸೈನಿಕರ ಮುಂದಾಳು ಪ್ರೊಫೆಸರ್ ಆರ್ ಸುನಂದಮ್ಮ ಅವರು. ನನ್ನ ಆಸೆ ಆಗಿತ್ತು ಪ್ರೊಫೆಸರ್ ಸುನಂದಮ್ಮ ಅವರನ್ನು ಕೂಡ ಈ ಸನ್ಮಾನದಲ್ಲಿ ಸನ್ಮಾನಿಸಬೇಕು ಅಂತ ನನ್ನ ಬೇಡಿಕೆ ಇತ್ತು. ಆದರೆ ಜಿಗ್ಗಂತ ಎದ್ದು ಇದು ಸಾಧ್ಯವೇ ಇಲ್ಲ ಅಂತ ರುದ್ರಾವತಾರ ತಾಳಿರ್ತಕ್ಕಂಥ ಆ ಶಾಸ್ತ್ರ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ರು. ನನಗೆ ಯಾವುದು ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ವಾ, ಇವರೆಲ್ಲರಿಗೂ ಸನ್ಮಾನ ಮಾಡೋದು ಸಾಧ್ಯ ಇಲ್ವಾ ಅಂತ ಡೌಟ್ ಬರಕತ್ತು. ಮೇಡಮ್ ಮಾಡ್ಬೇಡ್ರಿ, ಅವ್ರಿಗಷ್ಟೇ ಮಾಡೋದು ಅಂತ ಹೇಳಿದ್ರು. ನಮ್ಮನ್ನು ನಾವು ಗೌರವಿಸಬೇಕು, ನಮ್ಮನ್ನು ನಾವು ಸನ್ಮಾನ ಮಾಡ್ಕೊಳ್ಳೋದೇಕೆ ಇಲ್ಲ. ಆದರೆ ಅದು ಒಂದು ಸಂಸ್ಥೆಯ ಸನ್ಮಾನ ಆಗಿತ್ತು ಮೇಡಮ್, ನೀವು ನಿರಾಕರಿಸಿದ್ರಿ. ಆದರೆ ಆ ಗೌರವವನ್ನ ನಮ್ಮೆಲ್ಲ ಬಂಧುಗಳು ಎದ್ದು ನಿಲ್ಲುವ ಮೂಲಕ ಅವರಿಗೆ ಗೌರವವನ್ನ ಸಲ್ಲಿಸೋಣ ಅಂತ ನಾನು ವಿನಂತಿ ಮಾಡ್ತೀನಿ. ಯಾಕೆ ಈ ಮಾತನ್ನ ಹೇಳ್ತೀನಿ ಹೇಳಿದ್ರೆ, ದಯವಿಟ್ಟು ಕೂತ್ಕೊಳ್ಳಿ. ನಮ್ಮ ಹಿರಿಯ ಕುಲಪತಿಗಳು ಪದೇ ಪದೇ ಹೇಳ್ತಾ ಇದ್ರು, ಅವರು ಸಹ ಪ್ರಯಾಣ ಮಾಡುವಾಗ ಎಲ್ಲೇ ಗಿಡ ಕಾಣಲಿ ಅಲ್ಲಿ ನಿಲ್ಲಿಸಿ ಆ ಗಿಡದ ವೃತ್ತಾಂತವನ್ನು ತಿಳ್ಕೊಂಡು ಅದನ್ನ ಇಲ್ಲಿ ಕ್ಯಾಂಪಸ್ಗೆ ತರಬೇಕು ಅಂತಕ್ಕಂಥ ಹಂಬಲ ಅವರಾಗಿತ್ತು. ಬಿಸಿಲಲ್ಲಿ ನಿಂತು, ಚಳಿಯಲ್ಲಿ ನಿಂತು ಪುಣೆಯವರೆಗೆ ಹೋಗಿ ಸಸಿಗಳನ್ನ ತಂದು ನೆಡುವುದರ ಮೂಲಕ ತಾವು ಕಚೇರಿಯ ಒಳಗೆ ಹೋಗುವುದಕ್ಕಿಂತ ಮೊದಲು ಆ ಸಸಿಗಳ ಯೋಗಕ್ಷೇಮವನ್ನ ವಿಚಾರಿಸುವ ಮೂಲಕ ಅವರು ಕಚೇರಿಯ ಒಳಗಡೆ ಹೋಗ್ತಾ ಇದ್ರು. ಅದನ್ನ ಒಂದು ವೃತ್ತದ ತರ ಅವರು ಪಾಲಿಸಿಕೊಂಡು ಬಂದಿದ್ದಾರೆ. ಆ ಗೌರವಕ್ಕೆ ನಾವು ಸನ್ಮಾನಿಸಬೇಕಂತಿದ್ವಿ, ಅವರು ನಿರಾಕರಣೆ ಮಾಡಿದ್ದಾರೆ. ನಮ್ಮ ಎಲ್ಲ ಬಂಧುಗಳು ಎದ್ದು ನಿಲ್ಲುವ ಮೂಲಕ ನಿಮಗೆ ಗೌರವವನ್ನು ಸಮರ್ಪಿಸಿದ್ದೇವೆ. ದಯವಿಟ್ಟು ಯಾಕೆ ಅಂತ ಹೇಳಿದ್ರೆ, ನಾವು ನಮ್ಮ ಕಾರ್ಯ ತತ್ಪರತೆಯ ಮೂಲಕ ಬದಲಾವಣೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಗಾಂಧೀಜಿಯವರು ಹೇಳಿದ ಮಾತುಗಳನ್ನ ಬಹುಶಃ ನಾವು ಅನುಷ್ಠಾನದಲ್ಲಿ ತರಬೇಕು ಅಂತ ಹೇಳಿದ್ರೆ, ಗಾಂಧೀಜಿಯವರು ಹೇಳ್ತಾ ಇದ್ರು, ನೀನು ಈ ಜಗತ್ತಿನಲ್ಲಿ ಬದಲಾವಣೆ ಏನಾದರೂ ಕಾಣಬೇಕಾಗಿದ್ರೆ ಆ ಬದಲಾವಣೆಯನ್ನ ಮೊದಲು ನಿನ್ನಲ್ಲಿ ಕಂಡುಕೋ, ಅದು ಆದರ್ಶ. ಇವತ್ತು ಗಾಂಧೀಜಿಯವರ ವಿಚಾರಧಾರೆಗಳು, ಚಿಂತನೆಗಳು, ಆಲೋಚನೆಗಳು, ಕಳಕಳಿ ಕಾಳಜಿಗಳು, ಬದುಕಿನ ಕ್ಷಣಗಳು ಎಲ್ಲವನ್ನ ನಾವು ವೈಭವೀಕರಣಕ್ಕೆ ಒಳಪಡಿಸಿದ್ದೇವೆ. ಅವುಗಳನ್ನ ದಂತಕಥೆಗಳನ್ನಾಗಿ ಮಾಡ್ತಾ ಇದ್ದೇವೆ. ಸುನಂದಮ್ಮ ಅವರು ಹೇಳಿದರು, 9 ವರ್ಷದ ಬಾಲಕಿ
ಗಾಂಧೀಜಿಯವರ ಹೆಸರನ್ನ ಕೇಳಿದ ತಕ್ಷಣ ಪುಳಕಗೊಂಡು ಅವರನ್ನು ಕಾಣಲಿಕ್ಕೆ ಹೋಗ್ತಾರೆ ಅಂತ. 49 ವಯಸ್ಸಿನ ಕರ್ಸದವರು ಹೇಳಿದರು, ಗಾಂಧೀಜಿಯವರಿಂದ ಪ್ರೇರಿತನಾಗಿದೆ ನಾನು ಅಂತ. ಈ 49 ವರ್ಷದಿಂದ 19 ವರ್ಷದ ಯುವಕ ಯುವತಿಯರ ಬಗ್ಗೆ ನೀವು ಗಾಂಧೀಜಿಯವರ ಬಗ್ಗೆ ಕೇಳಿದ್ರೆ ನೀವು ಗಾಬರಿ ಆಗ್ತೀರಿ. ಇವತ್ತು ಗಾಂಧೀಜಿ ಇವತ್ತು ದಂತಕಥೆ ಆಡ್ತಾ ಇದ್ದಾರೆ. ನಮ್ಮ ಮುಂದೆ ಇರುವ ಬಹುದೊಡ್ಡ ಸವಾಲು ನಾನು ಅಂದ್ಕೊಂಡಿರೋದು ಏನು ಅಂತ ಹೇಳಿದ್ರೆ, ಮುಂದಿನ ಪೀಳಿಗೆಗೆ ಗಾಂಧಿಯನ್ನ ದಾಟಿಸುವುದು ನಮ್ಮ ಮುಂದೆ ಇರುವ ದೊಡ್ಡ ಸವಾಲು. ಗಾಂಧೀಜಿಯವರ ಆಲೋಚನೆಗಳನ್ನ, ಗಾಂಧೀಜಿಯವರ ವಿಚಾರಗಳನ್ನ, ಬಹುಶಃ ಮುಂದೊಂದು ದಿನ ಗಾಂಧಿ ಅಂತ ಒಬ್ಬ ಅದ್ಭುತ ವ್ಯಕ್ತಿ ಇದ್ದ ಅನ್ನೋದನ್ನ ನಂಬಲಿಕ್ಕೆ ಸಾಧ್ಯ ಆಗದಂತಹ ವ್ಯಕ್ತಿತ್ವ. ಬಸವಪ್ರಭು ಹೊಸಕೇರಿ ಅವರು ಹೇಳಿದ್ರು, ಯಾವುದೇ ಅಧಿಕಾರ ಸ್ಥಾನದಲ್ಲಿರದೇನೆ ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದಂತಹ ಗಾಂಧಿ ವಿಶ್ವ ಪ್ರಖ್ಯಾತರಾದರು. ಇವತ್ತು ಇಡೀ ವಿಶ್ವದಲ್ಲಿ ಗಾಂಧೀಜಿಯವರ ಅಹಿಂಸಾ ಮಾರ್ಗವನ್ನ ನೆನಪಿಸಿಕೊಳ್ಳುವುದಕ್ಕೆ, ಅದನ್ನು ಅನುಸರಿಸೋದಕ್ಕೆ ಅಹಿಂಸಾ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೀವಿ ಇಡೀ ಜಗತ್ತಿನಲ್ಲಿ. ಅಂತಹ ಅದ್ಭುತವಾದಂತಹ ವ್ಯಕ್ತಿತ್ವ ಗಾಂಧೀಜಿಯವರಾಗಿತ್ತು. ನಾವು ಈಗಾಗಲೇ ಹೇಳಿದ ಹಾಗೆ, ನಾನು ನಿನ್ನೆ ಮೊನ್ನೆ ಕೂತ್ಕೊಂಡು ಗಾಂಧೀಜಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯವನ್ನ ಪ್ರತಿಪಾದನೆ ಮಾಡಿದರು. ಗ್ರಾಮ ಸ್ವರಾಜ್ಯದ ಕನಸನ್ನ ಕಂಡ್ರು. ಬಹುಶಃ ಕರೋನಾದಂತಹ ಸಂದರ್ಭದಲ್ಲಿ ಗಾಂಧಿ ಮತ್ತೆ ಮತ್ತೆ ನೆನಪಾಗ್ತಾ ಇದ್ದಾರೆ ನಮಗೆ. ಯಾಕೆ ಅಂತ ಹೇಳಿದ್ರೆ, ಹಳ್ಳಿ ಪಟ್ಟಣಗಳಿಂದ ಕರೋನಾ ಕಾರಣಕ್ಕೆ ವಲಸೆ ಬಂದರಲ್ಲ ನಮ್ಮ ಜನ ಹಳ್ಳಿಗಳಿಗೆ. ಆಗ ಗ್ರಾಮೀಣ ಆರ್ಥಿಕತೆಯ ಅವಶ್ಯಕತೆ ಎಷ್ಟಿದೆ ಅನ್ನೋದು ನಮಗೆ ಅರಿವು ಬಂತು. ಆರ್ಥಿಕ ವ್ಯವಸ್ಥೆಯನ್ನ ಸುಧಾರಿಸೋದಕ್ಕೆ ಹಳ್ಳಿಗಳಿಂದ ಪಟ್ಟಣದತ್ತ ಮುಖ ಮಾಡಿರ್ತಕ್ಕಂತಹ ಬಹುಸಂಖ್ಯಾತ ಜನರಲ್ಲಿ ಕರೋನಾ ಅವರನ್ನ ಮರಳಿ ಗೂಡಿಗೆ ಬರುವ ಹಾಗೆ ಮಾಡಿತು. ಅಲ್ಲಿ ಗ್ರಾಮೀಣ ಆರ್ಥಿಕತೆಯ ಅಗತ್ಯತೆ ಮತ್ತೆ ನಮಗೆ ದುಃಖಂದರೆ ಎದ್ದು ನಿಂತು. ಆಗ ನಮಗೆ ಗಾಂಧಿ ನೆನಪಾಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಗಾಂಧೀಜಿ ಅವರು ಪ್ರತಿಪಾದಿಸಿದ್ದು ಗ್ರಾಮೀಣ ಆರ್ಥಿಕತೆಗೆ ಒತ್ತು ಕೊಡಬೇಕು, ಗ್ರಾಮ ಸ್ವರಾಜ್ಯ ಆಗಬೇಕು, ಗ್ರಾಮಗಳು ಸ್ವಾವಲಂಬಿ ಆಗಬೇಕು. ಆಗ ಮಾತ್ರ ಭಾರತ ಬಲಿಷ್ಠ ಆಗೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದನ್ನು ಅವರು ಪ್ರತಿಪಾದಿಸಿದ್ರು. ಅಷ್ಟೇ ಅಲ್ಲ, ಭಾರತ ಎದುರಿಸತಕ್ಕಂತಹ, ಹಿಂದೆ ಎದುರಿಸಿದ, ಇವತ್ತು ಎದುರಿಸುವ ಹಲವು ಸಮಸ್ಯೆಗಳಿಗೆ ಗಾಂಧೀಜಿಯ ವಿಚಾರಧಾರೆಗಳು ಉತ್ತರ ಆಗಿದ್ದವು. ಗಾಂಧೀಜಿಯವರ ವಿಚಾರಧಾರೆಗಳಲ್ಲಿ ನಾವು ಪದೇ ಪದೇ ಹೇಳ್ತೀವಿ, ಅವರ ತತ್ವಾದರ್ಶಗಳನ್ನ ಅಳವಡಿಸಿಕೊಳ್ಬೇಕು, ಅವರ ಜೀವನ ನಮಗೆ ಮಾದರಿ ಆಗಬೇಕು. ಇವು ಎಲ್ಲ ಉಪದೇಶಗಳನ್ನ ನಾನು ಇಲ್ಲಿ ವೇದಿಕೆಯಲ್ಲಿ ನಿಂತು ಹೇಳ್ತೇನೆ, ಅಥವಾ ನೀವು ಇಲ್ಲಿ ವೇದಿಕೆಗೆ ಬಂದಾಗ ನೀವು ಅದನ್ನು ಹೇಳ್ತೀರಿ. ಆದರೆ ಅದನ್ನು ಅನುಷ್ಠಾನಗೊಳಿಸುವುದು ನಮ್ಮ ನೆಲೆಯಲ್ಲಿ ಆಗಬೇಕು. ನಮ್ಮ ಕಾರ್ಯತತ್ಪರತೆ, ನಮ್ಮ ಪ್ರಾಮಾಣಿಕತೆ, ನಮ್ಮ ಕಾರ್ಯಶೈಲಿ, ನಮ್ಮ ಆಲೋಚನೆಗಳು, ನಮ್ಮ ಪ್ರಾಮಾಣಿಕತೆ, ನಮ್ಮ ದುಡಿಮೆ ಈ ಜಗತ್ತಿನಲ್ಲಿ, ಈ ದೇಶದಲ್ಲಿ, ಈ ಸಮಾಜದಲ್ಲಿ, ಈ ವಿಶ್ವವಿದ್ಯಾಲಯದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಮಾತ್ರ ಸಾಧ್ಯ ಇದೆ. ಅದು ಬಿಟ್ಟು ನಾವು ಕೇವಲ ಉಪದೇಶಗಳಿಂದ, ಕೇವಲ ತತ್ವಾದರ್ಶಗಳ ಪಠಣದಿಂದ ಯಾವುದೇ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ವೈಯಕ್ತಿಕ ನೆಲೆಯಲ್ಲಿ ಈ ತತ್ವಾದರ್ಶಗಳನ್ನ ಅಳವಡಿಸಿಕೊಳ್ಳುವ ಮೂಲಕ, ಪಾಲನೆ ಮಾಡುವ ಮೂಲಕ, ನಮ್ಮಲ್ಲಿ ಆ ಬದಲಾವಣೆಗಳನ್ನ ತಂದುಕೊಳ್ಳುವ ಮೂಲಕ ನಾವು ಅಂತಹ ಒಂದು ಬದಲಾವಣೆಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಹಾಗೆಯೇ ನನಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ತುಂಬಾ ಆದರ್ಶ ವ್ಯಕ್ತಿ. ಮತ್ತೆ ನನಗೆ ಮಾಡೆಲ್, ನಾನು ಬಹಳಷ್ಟು ಅವ್ರ ಬಗ್ಗೆ ಅಧ್ಯಯನವನ್ನ ಮಾಡ್ತಕ್ಕಂತಹ ಸಂದರ್ಭವನ್ನ ಒದಗಿಸಿಕೊಟ್ಟಂತವರು ಖ್ಯಾತ ಪತ್ರಕರ್ತರಾಗಿದ್ದಂತಹ ಕುಲದೀಪ್ ನಯ್ಯರ್ ಅವರು. ನಾನು ಹಲವಾರು ಬಾರಿ ಕುಲದೀಪ್ ನಯ್ಯರ್ ಅವರನ್ನ ಭೇಟಿ ಮಾಡಿದಾಗ ಅವರು ಶಾಸ್ತ್ರೀಜಿ ಅವರ ಬಗ್ಗೆ ಹೇಳ್ತಾ ಇದ್ರು. ಯಾಕೆಂತ ಹೇಳಿದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರಿಗೆ ಮಾಧ್ಯಮ ಸಲಹೆಗಾರರಾಗಿದ್ದಂಥವರು. ಶಾಸ್ತ್ರೀಜಿಯವರು ತಾಸ್ಕೆಂಟ್ ಒಪ್ಪಂದಕ್ಕಾಗಿ ವಿದೇಶದಲ್ಲಿ ಹೋಗಿ ಮರಣವನ್ನಪ್ಪಿದಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಯಾಗಿದ್ದಂಥವರು. ಅವರು ಶಾಸ್ತ್ರೀಜಿಯವರ ಕನಸುಗಳನ್ನ, ಶಾಸ್ತ್ರೀಜಿಯವರ ಯೋಜನೆಗಳ ಬಗ್ಗೆ ಹಲವು ಸಂದರ್ಭಗಳಲ್ಲಿ ಚರ್ಚಿಸ್ತಾ ಇದ್ರು. ಬಹುಶಃ ಪೂರ್ಣಾವಧಿ ಒಂದೆರಡು ಅವಧಿಗೆ ಶಾಸ್ತ್ರೀಜಿಯವರು ಏನಾದರೂ ಪ್ರಧಾನಮಂತ್ರಿಯಾಗಿ ಮುಂದುವರೆದಿದ್ದರೆ
ಇವತ್ತು ಈ ದೇಶದ ಚಿತ್ರಣವೇ ಬದಲಾಗ್ತಿತ್ತು ಅಂತಕ್ಕಂತಹ ಸೂಚ್ಯವಾದಂತಹ ಸಂಗತಿಯನ್ನ ಹಲವು ಬಾರಿ ಅವರು ನಮಗೆ ಹೇಳ್ತಾ ಇದ್ದಾರೆ. ಅಂತಹ ವ್ಯಕ್ತಿತ್ವ ಹೊಂದಿರತಕ್ಕಂತಹ ಶಾಸ್ತ್ರೀಜಿಯವರು ಮತ್ತು ಗಾಂಧೀಜಿಯವರ ಜನ್ಮದಿನವನ್ನ ನಾವು ಇವತ್ತು ಆಚರಿಸುವ ಮೂಲಕ ಅದನ್ನ ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ, ಯಾಕಂದ್ರೆ ಇವತ್ತು ನಾವು ಎಲ್ಲರೂ ಶ್ರಮದಾನವನ್ನ ಮಾಡಿದ್ದೀವಿ. ಮಾನ್ಯ ನಮ್ಮ ಕುಲಸಚಿವರು, ಮಾನ್ಯ ಕುಲಪತಿಗಳು, ನಮ್ಮ ಹಿಂದಿನ ಕುಲಪತಿಗಳು ಪ್ರತಿ ವಾರ ಒಂದು ಅರ್ಧ ಗಂಟೆ ಅಥವಾ ಅರ್ಧ ದಿನ ಅಥವಾ ಒಂದು ತಾಸು ಶ್ರಮದಾನ ಮಾಡಬೇಕು ಅಂತಕ್ಕಂತಹ ಯೋಜನೆಯನ್ನು ರೂಪಿಸಿದ್ರು. ಅದು ಕೆಲವು ವಾರಗಳ ಕಾಲ ಅನುಷ್ಠಾನಕ್ಕೂ ಬಂದಿತ್ತು. ಅದೇಕೋ ಕಾರಣಾಂತರಗಳಿಂದ ನಿಂತು ಹೋಗಿದೆ. ಇವತ್ತು ನನ್ನ ವಿಶೇಷ ಮನವಿ ಇದೆ, ಎಲ್ಲ ವಿಭಾಗಗಳ ಅಧ್ಯಕ್ಷರಲ್ಲಿ ಮತ್ತು ಎಲ್ಲ ಶಾಲೆಗಳ ಕೋಆರ್ಡಿನೇಟರ್ ನಿರ್ದೇಶಕರಲ್ಲಿ ನಾವು ನಮ್ಮ ವಿಭಾಗಗಳಲ್ಲಿ ವಾರದಲ್ಲಿ ಒಂದು ದಿನ ಅದನ್ನ ಕುಲಸಚಿವರು ಯಾವ ದಿನ ಅಂತ ಹೇಳಿ ಗುರ್ತು ಮಾಡಿ ಒಂದು ದಿನವನ್ನ ನಿಗದಿಪಡಿಸಿ ಅರ್ಧ ದಿನ ನಾವು ಈ ಶ್ರಮದಾನಕ್ಕೆ, ಸ್ವಚ್ಛತೆಗೆ, ಕ್ಯಾಂಪಸ್ನ ಸ್ವಚ್ಛತೆಗೆ ಮೀಸಲಿರ್ತಕ್ಕಂತಹ ಒಂದು ಪ್ರತಿಜ್ಞೆಯನ್ನ ಮಾಡುವುದರ ಮೂಲಕ ಇವತ್ತಿನ ಗಾಂಧಿ ಜಯಂತಿ ಮತ್ತು ಶಾಸ್ತ್ರಿ ಜಯಂತಿಯವರ ಜಯಂತಿ ಕಾರ್ಯಕ್ರಮವನ್ನ ಅರ್ಥಪೂರ್ಣಗೊಳಿಸೋಣ ಅಂತಕ್ಕಂತಹ ಮನವಿಯನ್ನ ನಿಮ್ಮೆಲ್ಲರಿಗೆ ನಾವು ಮಂಡಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇವತ್ತು ಈ ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ NSSನವರು, ಗಾಂಧಿ ಅಧ್ಯಯನ ಕೇಂದ್ರದವರು, ಮತ್ತೆ ಜರ್ನಲಿಸಂ ಡಿಪಾರ್ಟ್ಮೆಂಟ್ ಅವರು ಹಾಗೂ ICT ಅವರು ಅತ್ಯಂತ ಸಮನ್ವಯತೆಯಿಂದ, ಹಾಗೆಯೇ ಪ್ರದರ್ಶಕ ಕಲೆಗಳ ವಿಭಾಗದವರು ಅವರು ಮತ್ತೆ ಮತ್ತೆ ನೆನಪಿಸಬೇಕು ಅನ್ನುವಂತಹ ಸ್ಥಿತಿ ಆಗಿದೆ. ಅವರು ಸಕ್ಸಸ್ ಹೇಳ್ತಾ ಇದ್ರು, ಬಹುಶಃ ಆ ಪ್ರಾರ್ಥನೆಯನ್ನ ಆಲಿಸ್ತಾ ಇದ್ರೆ ನಾವು ಯಾವುದೋ ಒಂದು ಲೋಕಕ್ಕೆ ಹೋದಂತಹ ಅನುಭವ ಇದೆ. ಇಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡಿ ಸಮನ್ವಯದಿಂದ ಸಂಘಟಿಸಿದಂತಹ ನಾಮದೇವ್ ಗೌಡ ಅವರಿಗೆ ಮತ್ತು ಅವರ ತಂಡಕ್ಕೆ, ತಹಮೀನಾ ಅವರಿಗೆ ಮತ್ತು ಡಾಕ್ಟರ್ MP ಬಳಗಾರ್ ಅವರಿಗೆ, ಕಲಾವತಿ ಕಾಂಬಳೆ ಅವರಿಗೆ, ಜನ್ನಿಫರ್ ಅವರಿಗೆ ಹಾಗೂ ಸಂದೀಪ್ ಅವರಿಗೆ, ಇವರೆಲ್ಲರಿಗೂ ವಿಶ್ವವಿದ್ಯಾಲಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಜೈ ಹಿಂದ್, ಜೈ ಭಾರತ್. ಅಧ್ಯಕ್ಷೀಯ ನುಡಿಗಳನ್ನು ಆಡಿದಂತ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ಅನ್ನದಾರ್ಪಣೆ. ಇದನ್ನು ನಡೆಸಿಕೊಡಲು ಬರಲಿದ್ದಾರೆ ಜೆನಿಫರ್ ಸೌಲಂ, ಕಾರ್ಯಕ್ರಮಾಧಿಕಾರಿ, ಮುಕ್ತ ಘಟಕ ಇವರಿಂದ. I take this opportunity on behalf of NSS Cell and Gandhian Study Center of Karnataka State Akkammadevi Women's University, Vijaypura, to propose the vote of thanks. Firstly, I would like to thank our esteemed chief guest, Shri Basavaprabhu Hoskeri, for his wonderful talk and valuable time spent for this occasion. It gives me an immense pleasure to thank our Honorable Vice Chancellor, Professor Omkar Gowda Thackeray, for delivering the presidential remarks. I would like to thank our respected Registrar, Professor R. Sunandamma, and Registrar Evaluation, Professor P.G. Thursal, for their special talk on this occasion. I wholeheartedly thank all the professors, teaching and non-teaching staff for gracing this event with their presence. Special thanks to Garden Section in charge, Sri Shaila Ishwarappa Dodmani, and all the members of Garden Section for their hard work and dedication towards the university. I thank the NSS Cell coordinators, Professor Namdev Gowda, Dr. Kalavati Kamble, and Mr. Akshay Yadi, and coordinator of Gandhian Study Center, Dr. Dharmina Kola, for jointly organizing this program. I take this opportunity to thank Music Department coordinator, staff and students for starting the event with a beautiful prayer song. I thank the Department of Journalism and Mass Communication for video recording and media coverage, and I thank ICT Cell coordinator and their team for their technical support extended to make this event a great success. I thank the NSS staff, Deshpande sir and Kalli sir, for their continuous support for this event, and I thank the Kannada Department coordinator for providing Kannada Bhavan to organize the program, and the engineering section for mic and sound settings. Thank you
you one and all for your valuable time and presence in making this event a grand